ಪೌಲ ಇಬ್ರಿಯರಿಗೆ ಬರೆದ ಪತ್ರಿಕೆಗಳೊಂದು ವಾಕ್ಯ ಇದೆ, ಅಲ್ಲಿ ಬರಿತಾನೆ, ಈ ದಿನಗಳಲ್ಲಿ ಸಭೆಗೆ ಬರೋದನ್ನ ತಪ್ಪಿಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಸಭೆಯನ್ನ ತಪ್ಪಿಸಕ್ಕಾಗಿ ಕೊನೆ ದಿನಗಳಲ್ಲಿ ನಡೀತಾ ಇದು ಲಾಸ್ಟ್ ಡೇಸ್ ಅಂತ. ಇದು ಏನು ದಿನಗಳಿದು? ಲಾಸ್ಟ್ ಡೇಸ್. ಈ ಲಾಸ್ಟ್ ಡೇಸ್ ಅಲ್ಲಿ ಇಂಥದ್ದೇ ನಡೀತಾ ಇರ್ತದೆ. ಇವಾಗ ನಾವು ನಮ್ಮ ವಿಶ್ವಾಸವನ್ನ ಕಾಪಾಡ್ಕೊಳ್ಬೇಕು. ಅದಕ್ಕೆ ಯೇಸು ಹೇಳ್ತಾರೆ, ನಾನು ಬರುವಾಗ ವಿಶ್ವಾಸವನ್ನು ಕಾಣ್ತೇನೋ ಇಲ್ಲವೋ. ನೋಡ್ರಿ, ಇದು 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 ಇದೇನು ಗೊತ್ತಾ? ದಿಸ್ ಇಸ್ ಲಾಸ್ಟ್ ಡೇಸ್. ಲಾಸ್ಟ್ ಡೇಸ್ ಅಂದ್ರೆ ಎರಡು ಅರ್ಥ ಬರ್ತೈತೆ. ಒಂದು, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 9ನೇ ನಾವು ನೋಡ್ತೇವೆ, ಧರ್ಮಶಾಸ್ತ್ರ ಮುಗಿದು ಹೋದ ಕಾಲ, ಒಂದು ನ್ಯೂ ಬಿಗಿನಿಂಗ್. ಎರಡನೇದು ಲಾಸ್ಟ್ ಡೇಸ್ ಅಂದ್ರೆ ಯೇಸು ಕ್ರಿಸ್ತನು ಯಾವಾಗ ಬೇಕಾದ್ರೂ ಬರಬಹುದು. ಅದಕ್ಕಿಂತ ಮುಂಚೆ ಒಂದು ಕೆಲಸ ನಡೀತಿದೆ, ಏನ್ ಗೊತ್ತಾ? ಪರಿಶುದ್ಧಾತ್ಮ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಸೆಕೆಂಡ್ ಕಮಿಂಗ್ ಆಗಿ ನೀವು ವೆಯ್ಟ್ ಮಾಡಬಾರ್ದು. ಅದಕ್ಕೆ ಮುಂಚೆ ನೀವು ಎಸ್ಕೇಪ್ ಆಗ್ಬೇಕು ಇಲ್ಲಿಂದ. ಸೆಕೆಂಡ್ ಕಮಿಂಗ್ ವರ್ಗು ನೀವು ವೆಯ್ಟ್ ಮಾಡಿದ್ರೆ, ಇನ್ನೊಬ್ಬ ಬರ್ತಾನೆ ಮಾವ, ಯಾರೋ ಅವನು ರೋಡಲ್ಲಿ ನಿಂತ್ಕೊಂಡು, ಪೊಲೀಸ್ ಅಲ್ಲ, ಆ ಮಾವ ಅಲ್ಲ, ಇನ್ನೊಬ್ಬನು ಬರ್ತಾನೆ, ಆದಾಮನ ಮಾವ ಇದ್ದ ನೋಡಿ, ಎತ್ಕೊಟ್ಬಿಟ್ಟ ಗೊತ್ತಾ ಮಾವನಿಗೆ, ಸೈತಾನ, ಅವನದ ಸಿಗಾಕೊಬೇಕು. ಅದಕ್ಕೆ ಈ ಸಭೆ ಅನ್ನೋದು ಎತ್ತಲ್ಪಡಬೇಕಂತೆ, ಆಮೇಲೆ ಸೆಕೆಂಡ್ ಕಮಿಂಗ್. ನಾನು ಹೇಳ್ತಲ್ಲಪ್ಪ, ಪೌಲ ಹಂಗೆ ಬರೀತಾನೆ. ನೋಹನ ಚರಿತ್ರೆಯಲ್ಲಿ ಪಾರಿವಾಳವನ್ನ 3 ಸಲ ನೋಡಿ, ಇದನ್ನ ಈ ವಾರದಲ್ಲಿ 3 ಸಲ ಮಾತಾಡಿದ್ದೆ ನಾನು. ನೀವು ಲೈವ್ ನೋಡಿದ್ರೆಲ್ಲ ಗೊತ್ತಿಲ್ಲ, ನೋಡೋಣ. ಯಶನ 3 ಸಲ ಪಾರಿವಾಳನ ಬಿಡ್ತಾನೆ. ಯಾರು? ಯಶನ ಗೊತ್ತು. ನೋಹನ ಚರಿತ್ರೆ ಯಶನ್ ನೋಡಿದ್ದೀರಾ, ಕೇಳಿದ್ದೀರಾ? ಸ್ಟೋರಿ ಗೊತ್ತಾ ನೋಹಂದು? ನೋಹನ ಕಾಲದಲ್ಲಿ ಏನಾಯ್ತು ಮಾತಾಡಿ. ಕರೋನಾಗನ ಮೋಸವಾದ ಒಂದು ವಿಷಯ ಬಂದು, ಏನು? ಮಳೆ. ಹೇಳ್ರಿ ಸುಧಾಕರ್, ಏನ್ರಿ ಬಂತು? ಮಳೆ. ಎಲ್ಲ ಜಾಲಿಯಾಗಿದ್ರು ಎಲ್ಲ. 90 ಓಡಿ, ಪಲ್ಟಿ ಓಡಿ, ಡ್ಯಾನ್ಸ್ ಮಾಡು, ಪಾರ್ಟಿ ಮಾಡು, ಬರ್ತಡೇ ಮಾಡು, ಮದುವೆ ಮಾಡು. ಡೈಲಿ ಚರ್ಚ್ಗೆ ಇವನು ಕರಿತಾ ಇದ್ದ. ಯಾರು? ನೋಹ ಕರಿತಾ ಇದ್ದ. ಹಲೋ ಬಂಡ್ರು ಚರ್ಚ್ಗೆ. ಎಲ್ಲಿ ಚರ್ಚು? ಹಡಗಲ್ಲಿ ಚರ್ಚು, ಅಲ್ಲೇ ಆರಾಧನೆ ನಡೆಸ್ತದೆ ಬನ್ರಿ. ಈಗ ಕ್ರಿಸ್ತನೆಂಬ ಹಡಗು, ಅದರೊಳಗೆ ನಾವು ಇವತ್ತು ಆರಾಧನೆ ನಡೆಸ್ತಾ ಇದ್ದೀವಿ. ಅವರು ಶಿರಸ್ಸಾಗಿದ್ದಾನೆ, ನಾವು ಅದರ ಅಂಗಗಳಾಗಿದ್ದೇವೆ. ಸೇಮ್ ಆವತ್ತು ನೋಹನ ಕಾಲದಲ್ಲಿ ಒಂದು ಹಡಗನ್ನ ಕಟ್ತಾರೆ. ಡೈಲಿ ಹೋಗಿ ಕೇಳ್ತದೆ, ಬನ್ರಿ. ಅನಿಲ್ ಪಾಪ, ಅನಿಲ್ ಹೇಳ್ತಾರೆ, ಇಲ್ಲ ನನಗೆ ಸ್ವಲ್ಪ ಸರ್ವಿಸ್ ಇದೆ ಜಾಸ್ತಿ, 2 ಗಾಡಿ ಜಾಸ್ತಿ ಬಂದ್ಬಿಟ್ಟಿದೆ ಇವತ್ತು. ಸುನೀತಾ ಕಳ್ದ, ಇಲ್ಲ ಇವತ್ತೊಂದು 2 ಇಂಜೆಕ್ಷನ್ ಜಾಸ್ತಿ ಹಾಕ್ಬೇಕು, ಫುಲ್ ಬಿಸಿ. ಅನ್ಬನ್ ಕೇಳಿದ್ರೆ, ಇಲ್ಲ ಇವತ್ತು ನಾನು ನೆಂದಿಸಿದ್ರಲ್ಲಿ ಮದುವೆಗೆ ಹೋಗ್ತಾ ಇದ್ದೀನಿ. ಇಲ್ಲ ನಿನ್ನ ಮದುವೆ ಆಯ್ತಾ? ನನ್ನ ಮದುವೆ ಆಯಿತು, ಇನ್ನೊಬ್ಬರು ಮದುವೆ. ವಿಶ್ವನ್ ಕರೆದ್ರೆ, ಇವಾಗ ಈ ಒಂದು ಬಿಸ್ನೆಸ್ಸು ಅಲ್ಲಿ ಸ್ಟಾರ್ಟ್ ಆಗಿದೆ, ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ, ಇವತ್ತು ಇನಾಗ್ರೇಷನ್ಗೆ ಮುಖ್ಯಮಂತ್ರಿ ಬರ್ತಾನೆ, ಅಲ್ಲಿ ಹೋಗ್ತಾ ಇದ್ದೆ. ಹಂಗಾಗ್ಲಿ ಇನ್ ದ ನೇಮ್ ಆಫ್ ಜೀಸಸ್. ನೋಹ ಕರಿತಾ ಇದ್ದಾನೆ, ಬಟ್ ಯಾರು ರೆಸ್ಪಾಂಡ್ ಮಾಡಿಲ್ಲ. ಲಾಸ್ಟ್ ಡೇಸ್ ಅದು ಲಾಸ್ಟ್ ಡೇಸ್. ಯಾಕಂದ್ರೆ ಅಲ್ಲಿ ಏನು ಬರ್ತಾ ಇದೆ? ಮಳೆ ಬರ್ತಾ ಇದೆ, ಜಲಪ್ರಳಯ ಬರ್ತಾ ಇದೆ, ಆಕಾಶದ ಕಥೆಗಳು ಮುರಿತಾ ಇದೆ, ಬರ್ತಾ ಇದೆ ಮಳೆ. ಸುಮಾರು ಎಷ್ಟು ವರ್ಷ ನೋಡೋಣ, ಹೇಳಿ ಎಷ್ಟು ವರ್ಷ ಪ್ರಸಂಗ ಮಾಡಿರ್ಬೋದು? ಎಷ್ಟು ವರ್ಷ ಅಡಗ್ ಕಟ್ತಾ ಹೇಳಿ ನೋಡೋಣ. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಡ್ತು ನೋಡಿ. ಅಲ್ಲಿ ಹೋಗೋಕ್ ಮುಂಚೆನೆ 120 ಮನುಷ್ಯನ ಆಯುಷು. ಅಂದ್ರೆ ಆಯುಷ್ ಅಲ್ಲ ಅದು, 120 ವರ್ಷ ಅವನ್ ಏನ್ ಮಾಡ್ದ? ಕಟ್ತಾನೇ ಇದ್ದ. ಲಾಸ್ಟ್ ಡೇಸ್ ಅದು, ಲಾಸ್ಟ್ ಡೇಸ್. ಸೇಮ್ ಇದು ಲಾಸ್ಟ್ ಡೇಸ್. ಇವೆಲ್ಲ ಬರ್ತಿದೆ, ಬಟ್ ಭಯ ಪಡೋ ಅವಶ್ಯಕತೆ ಇಲ್ಲ. ಶದ್ರಕ್, ಮೇಷಕ್, ಅಬಿದ್ನೋಗ ಹೆಂಗೆ ಬೆಂಕಿಯಲ್ಲಿ ಇದ್ರು, 4ನೇವನಾಗಿ ಹೆಂಗೆ ದೇವರ ಜೊತೆ ಇದ್ರು, ಅವ್ರ ಜೊತೆ ಇದ್ರು, ಹಾಗೆ ಇವತ್ತು ಮನುಷ್ಯ ಕುಮಾರನ ನಮ್ಮ ಜೊತೆ ಆತ್ಮಸ್ವರೂಪನಾಗಿ ನಮ್ಮ ಜೊತೆಲಿದ್ದಾನೆ. ನಮ್ಮ ಜೊತೆ ಏಸಿದ್ದಾನಂತ ಜಾಲಿಯಾಗಿರಕ್ಕಾಗ್ತಿದ್ದ? ಇಲ್ಲ. ಅದಕ್ಕೆ ಪೌಲ ಬರ್ತಾನೆ, ಹಗಲಿನವರಾಗಿ ಜೀವಿಸಿರಿ, ಕತ್ತಲವರು ಕತ್ತಲಾಗಿ ಜೀವಿಸ್ತಾರೆ. ನೀವು ಬೆಳಕಿಗೆ ಸೇರಿದವರಾಗಿದ್ದೀರ. ಯಾವಾಗಲೂ ನಮ್ಮ ಕಾನ್ಶಿಯಸ್ ಬೆಳಕಿನವರಾಗಿರ್ಬೇಕು. ಹೊಸ ಸೃಷ್ಟಿಯ ಒಂದು ಇದರಲ್ಲಿರ್ಬೇಕು ನಾವು. ನೋಹ ಹಡಗು ಕಟ್ತಾ ಇದ್ದ, ಡೈಲಿ ಹಡಗು ಕಟ್ತಾ ಇದ್ದ. ಹಡಗು ಬಿಟ್ಟು ನಾಳೆ ಕಟ್ಟಣ ಅನ್ಕೊಂಡಿದ್ರೆ ಏನಾಗ್ತಾ ಇದ್ದು? ಅವನು ಸೇರಿ ಏನಾಗಬೇಕಾಗಿತ್ತು? ಮುಳುಗೋಗ್ಬೇಕಾಗಿತ್ತು. ಇವತ್ತು ನಾವು ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಏನು ಗೊತ್ತಾ? ಹೊಸ ಭೂಮಿ, ಹೊಸ ಆಕಾಶಕ್ಕೆ ನಾವು ಸಿದ್ಧ ಮಾಡ್ತಾ ಇದ್ದೇವೆ. ಪ್ರತಿದಿನ ಸಿದ್ಧರಾಗ್ತಾ ಇದ್ದೇವೆ, ಸಿದ್ಧ ಮಾಡ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಅದೇ ಲಾಸ್ಟ್ ಡೇಸ್. ಅನೇಕರು ಫುಲ್ಲು ಕುಡಿಯೋದ್ರಲ್ಲಿ, ತಿನ್ನೋದ್ರಲ್ಲಿ, ಮಜಾ ಮಾಡೋದ್ರಲ್ಲಿ.
ಎಲ್ಲರೂ ಜಾಲಿಯಾಗಿದ್ರು, ಯಾರಿಗೂ ಗೊತ್ತಿಲ್ಲ ಮಳೆ ಬರ್ತಿದೆ ಅಂತ. ಇದು ಕೊರೋನಾ ಬರ್ತಿದೆ ನಿಮ್ಗೆ ಗೊತ್ತಿತ್ತಾ? ಸಿನಿಮಾ ಬಂದಿತ್ತು ಒಂದು ಕಾಲದಲ್ಲಿ, ಬಯೋವಾರ್ ಅಂತ. ಒಂದು ತಮಿಳ್ ಆಕ್ಟರ್ ಯಾವಾಗಲೂ ಅಂತ ಪಿಕ್ಚರೇ ತೆಗಿತಾನೆ. ಪಿಕ್ಚರ್ ನೋಡ್ಬಿಟ್ಟು ಅನ್ಕೊಂಡು ಬಂದ್ಬಿಟ್ರು. ಇವತ್ತು 1ನೇ ಅಲೆ ಆಯಿತು. 2018ರಿಂದ ಸ್ಟಾರ್ಟ್ ಆಗಿದೆ ಕಾಯಿಲೆ. 19 ಆಯಿತು, 20 ಆಯಿತು, ಇನ್ನೂ ಒಂದು ಟೋಟಲ್ 7 ವರ್ಷಗಳ ಕಾಲ ಈ ವ್ಯಾಧಿ ಹಿಂಗೆ ಕಾಡ್ತೈತಂತೆ. ಇದು ಮುಗೀತಂದ್ ಮಾತ್ರ ನೆನ್ಸ್ಕೊಂಬೇಡ್ರಿ. ಇದಕ್ಕಿಂತ ಇನ್ನೂ ಕೆಟ್ಟದಾಗಿ ಇನ್ನೊಂದು ಬರ್ಬೋದು, ಇನ್ನು ಬೇರೆ ರೀತಿಯಲ್ಲಿ ಬರ್ಬೋದು. ಬಟ್ ಒಂದು ಹೇಳ್ತೇನೆ, ದೇವರ ಮಕ್ಕಳೇ, ನೀವು ಎಚ್ಚರಿಕೆ ಆಗಿರಬೇಕು. ಯಾಕೆಂದರೆ ಇದ್ದಕ್ಕಿದ್ದ ಹಾಗೆ ಪರಿಶುದ್ಧಾತ್ಮರು ನಿಮ್ಮನ್ನು ತಗೊಂಡೋಗೋ ದೇವನಾಗಿದ್ದಾನೆ. ಇದು ಪಾರ್ಟಿ ಮಾಡುವ ಟೈಮ್ ಅಲ್ಲ, ಇದು ದೇವರನ್ನು ಯಾವಾಗಲೂ ಜ್ಞಾಪಕ ಮಾಡಿಕೊಂಡು ವಾಕ್ಯವನ್ನು ಕೇಳುವ, ಯಾವಾಗಲೂ ಅಲರ್ಟ್ ಆಗಿರ್ಬೇಕು. ನಾವು ಗಾಡಿ ಓಡಿಸುವಾಗ ಆಡ್ತಾ ಇರ್ತೀರಿ, ಇಲ್ಲ ಅಂತ ನಾನು ಹೇಳಲ್ಲ. ನಿದ್ರೆ ಮಾಡ್ತೀರಾ? ಮಾತಾಡ್ರಿ. ಕನ್ಸು ಕಾಣ್ತೀರಾ? ಪರ್ಮನೆಂಟಾಗಿ ಕನ್ಸು ಕಾಣ್ಬೇಕು. ಆಮೇಲೆ ಮಾತಾಡ್ರಿ. ಹಾಗೆ ಈಗ ನಾವು ವಿಶ್ವಾಸವೆಂಬ ದೋಣಿಯಲ್ಲಿ ಹೋಗ್ತಾ ಇದ್ದೇವೆ. ಆ ದೋಣಿ ಡ್ಯಾಮೇಜ್ ಆಗದ ಹಾಗೆ ನಾವು ಹೋಗ್ತಾ ಇರಬೇಕು. ಅದಕ್ಕೆ ಪೌಲ ಫಿಲಿಪ್ಪ ಪತ್ರಿಕೆಯಲ್ಲಿ ಬರೀತಾನೆ, ವಿಶ್ವಾಸವೆಂಬ ಹಡಗಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ? ಹೋಗ್ತಾ ಇದ್ದೇವೆ. ಯಾಕಂದರೆ ನಮ್ಗೆ ರಕ್ಷಣೆ ಹೆಂಗೆ ಸಿಕ್ಕಿತಂದೆ? ನಂಬಿಕೆ ಮುಖಾಂತರ ಕೃಪೆಯಿಂದ ನಮಗೆ ರಕ್ಷಣೆ ಸಿಕ್ತಂತೆ. ಪ್ರಪಂಚದಲ್ಲಿ ಕೆಲವು ನಿಜಗಳು ನಡೀತಾ ಇರಬಹುದು, ಆದರೆ ನಾವು ಸತ್ಯವನ್ನು ನಂಬಿರೋರು, ನಿಜವನ್ನು ನಂಬೋರಲ್ಲ. ಹೌದು, ಕೊರೋನಾ ಇರೋದು ಸತ್ಯ, ನಿಜ. ಅದು ಸತ್ಯ ಅಲ್ಲ, ಸತ್ಯ ದೇವರ ವಾಕ್ಯ ಮಾತ್ರನೇ. ನಿಜಕ್ಕೂ ಸತ್ಯಕ್ಕೂ ವ್ಯತ್ಯಾಸ ಇದೆ. ಟ್ರೂತ್ಗೂ ನಿಜ, ಸತ್ಯ ನಿಜಕ್ಕೆ ಏನು ಹೇಳೋದು ಇಂಗ್ಲೀಷಲ್ಲಿ? ಬೇಗ ಇಂಗ್ಲೀಷ್ನವ್ರು. ಸತ್ಯನೇ ಬೇರೆ, ಫ್ಯಾಕ್ಟ್ ಆರ್ ರಿಯಲ್. ಬಟ್ ಟ್ರೂತ್ ಈಸ್ ಟೋಟಲಿ ಡಿಫರೆಂಟ್. ಟ್ರೂತ್ ಈಸ್ ಮೈ ಜೀಸಸ್. 2000 ವರ್ಷಗಳ ಹಿಂದೆ ನನ್ನ ದೇವರು ಬಿಡಿಸ್ಕೊಂಡಿರೋದು ಸತ್ಯ. ನನ್ನ ಗುಣ ಆಗಿರೋದು ಸತ್ಯ. ನನ್ನ ಐಶ್ವರ್ಯರಾಗಿರೋದು ಸತ್ಯ. ಈ ನಿಜ. ನಮ್ಮ ಮನೆಯಲ್ಲಿ ದರಿದಿರೋದು ನಿಜ. ಎಸ್, ಫ್ಯಾಕ್ಟ್ ಈಸ್ ದೇರ್. ಬಟ್ ವಾಟ್ ಈಸ್ ಟ್ರೂತ್? ಟ್ರೂತ್ ಈಸ್ ನಾನು ಆತನ ಗಾಯಗಳಿಂದ ಗುಣವಾಗಿದ್ದೇನೆ. ನನ್ನ ಹೆಸರು ದೇವರು ಪರಲೋಕದಲ್ಲಿ ಬರೆದಿಟ್ಟಿದ್ದಾನೆ. ದಟ್ ಈಸ್ ಟ್ರೂತ್. ಈ ಲಾಸ್ಟ್ ಡೇಸಲ್ಲಿ ನಾವು ಇರುವಾಗ, ಈ ಲಾಸ್ಟ್ ಡೇಸಲ್ಲಿ ಇವೆಲ್ಲ ಬರ್ತಿದೆ, ಇವೆಲ್ಲ ಸ್ಟ್ರಗಲ್ಸ್ ಬರ್ತಿದೆ. ಆದರೆ ಇವೆಲ್ಲವುಗಳ ಮಧ್ಯದಲ್ಲಿ ದೇವ ಕುಮಾರನಂತಿರುವವನು ನಮ್ಮ ಜೊತೆಲಿದ್ದಾನೆ. ಸ್ಪೆಷಲಿ ಪರಿಶುದ್ಧಾತ್ಮರು ನಮ್ಮ ಜೊತೆಲಿದ್ದಾನೆ. ನೋಹನ ಕಾಲದಲ್ಲಿ ಮಳೆ ಬಂತ? ಮಾತಾಡಬೇಕು. ಮಳೆ ಬಂತ? ಏನಾಯ್ತು? ಮಾತಾಡಿ. ಏನಾಯ್ತು? ಯಾರು ಉಳಿದ್ರು? ಕೇವಲ ನೋಹ, ಅವನ ಹೆಂಡತಿ, ಹೇಳಿ, 3 ಜನ ಹೆಣ್ಮಕ್ಳು, ಸಾರಿ 3 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ಆಮೇಲೆ ಟೋಟಲ್ ಎಷ್ಟು ಜನ? ಅದೇಂಗೆ 3 ಜನ ಹೆಣ್ಮಕ್ಳು ಇರ್ತಾರೆ? ಹಲ್ಲೆಲೂಯಾ. ಟೋಟಲ್ ಎಷ್ಟು ಜನ ಕರೆಕ್ಟಾಗಿ ಹೇಳ್ರಿ. ಮೂರು ಜನ ಹೆಣ್ಮಕ್ಳಿದ್ರಾ? ಕೆಲವರು ಹೂ ಅಂತ ಇದ್ದಾರೆ. 3 ಜನ ಹೆಣ್ಮಕ್ಳು ಇರಲಿಲ್ಲ, 3 ಜನ ಗಂಡು ಮಕ್ಕಳು, 3 ಜನ ಸೊಸೆಯರು, ಅವರಿಬ್ಬರು. ಟೋಟಲ್ ಎಷ್ಟು? ಪೇತ್ರ ಬರಿತಾನೆ, 8 ಜನರು ಮಾತ್ರನೇ ನೀರಿನಿಂದ ಏನಾದ್ರಂತೆ. ಅದನ್ನು ದೀಕ್ಷಾ ಸ್ನಾನಕ್ಕೆ ಹೋಲಿಸ್ತಾನೆ. ಸೊಸೆಯರಿ ಹೆಣ್ಮಕ್ಳು ಇರಲಿಲ್ಲ, ಗಂಡು ಮಕ್ಕಳು, ಸೊಸೆಯರಿದ್ರು. ಈ 8 ಜನ ಮಾತ್ರ ಕಾಪಾಡಲ್ಪಟ್ರು. ಉಳಿದ್ರಲ್ಲಿ ಏನಾದ್ರು ಜಾಲಿಯಾಗಿದ್ರು. ಹೇ ಕಮ್ ಮ್ಯಾನ್, ಗಾಡ್ ಇಸ್ ಕಾಲಿಂಗ್. ಓ ನನಗೆ ವೆಡ್ಡಿಂಗ್ ಇದೆ. ನಿಂದ? ನಂದಲ್ಲ, 3ನೇ ಮನೆ ಮುನಿಯಮ್ಮಂದು. ಯಾಕೆ? ಬಿರಿಯಾನಿ ಚೆನ್ನಾಗಿ ಮಾಡ್ತಾರಂತೆ. ಚೆನ್ನೈ ಬಿರಿಯಾನಿ ಅಂತೆ. ಆಂಬೂರು ಬಿರಿಯಾನಿ. ಇಲ್ಲ ದಿಂಡಕಲ್ ಬಿರಿಯಾನಿ. ಪಾಸ್ಟ್ರಿಗೆ ಇದೆಲ್ಲ ಹೆಂಗೆ ಗೊತ್ತಂತನ, ಇವ್ರ ಸುತ್ತಕ್ಕೆ ಹೋಗ್ತೀನಲ್ಲ ಹೇಳ್ತಾರೆ ಪಾಸ್ಟ್ರ್. ಈ ಊರಲ್ಲಿ ಒಂದ್ಸಲಿ ದಿಂಡಕಲ್ಗೆ ಹೋಗಿದ್ವಿ. ದಿಂಡಕಲ್ ಬಿರಿಯಾನಿ ತಿನ್ನೋಣ ಅಂದರೆ ಕರೆಕ್ಟಾಗಿ ಅವನು 9 ಗಂಟೆಗೆ ಮುಚ್ಚಿಬಿಡಿದ. ಕರೋನಾ ಸೀಸನ್ ಅವಾಗ ತಿನ್ನೋಕ್ಕಾಗಲಿಲ್ಲ. ಏನು ಮಾಡಿದೆ? ವಾಪಸ್ ಬಂದ್ಬಿಟ್ಟೆ. ಇನ್ನೊಂದ್ಸಲಿ ಆ ಕಡೆ ಹೋದ್ರೆ ನಿಮಗೂ ಸ್ವಲ್ಪ ತಗೊಂಬರ್ತೀನಿ, ನೀನು ಚಿಂತೆ ಮಾಡಿಬಿಡಿ. ಆಮೇಲೆ ಓಕೆ, ಎಲ್ಲ ವಾಶ್ ಔಟ್ ಆಗೋಯ್ತು. ಈಗ ಫುಲ್ಲು ನೀರು ನಿಂತಿದೆ. ಗಮನಿಸಿ. ಅದೇ ಕಡೆ ತೆಗೆದಿದ್ದೀರಾ? ತೆಗೆದ್ರು ಬೇಡ, ಹಂಗೆ ಇಟ್ಕೊಳ್ಳಿ. ಈಗ ಕೇಳಿಸ್ಕೊಡ್ರಿ, ನಾನು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ನಿಮ್ಮ ರೆವಲ್ಯೂಷನ್ ತೋರಿಸ್ತಾ ಇದ್ದೀರಿ. ಇದನ್ನು ಆಲ್ರೆಡಿ ಬಹಳ ಸಲ ಪ್ರೀಚ್ ಮಾಡಿದ್ದೀನಿ ಲೈವಲ್ಲಿ. ನೀವು ಕೆಲವರೆಲ್ಲ ಕೇಳಿಸ್ಕೊಂಡಿಲ್ಲ, ನೀವು ಲೈವೇ ಬರೋಲ್ಲ ಕೆಲವರು.
ನಿಮಗೋಸ್ಕರ ನಾನು ಪ್ರೀಚ್ ಮಾಡ್ತೀನಿ. ನಾವೆಷ್ಟು ಇವಾಗ ರೆಡಿಯಾಗಿರಬೇಕು ಅಂತ. ಲಾಕ್ಡೌನ್ ಆಗಿದೆ ಅಂದರೆ ಓಡ್ ಬರ್ಬೇಕು ಚರ್ಚ್ಗೆ ರೀ. ದಿಸ್ ಈಸ್ ಅವರ್ ಸೀಸನ್. ಅದಕ್ಕೆ ಶನಿವಾರ ಕೂಡ ನಾವು ಪ್ರಾರ್ಥನೆ ಇಟ್ಟಿದ್ದೀವಿ. ಅನೇಕರು ನೀವೆಲ್ಲ ಬಂದು ಭಾಗವಹಿಸ್ತಾರೆ. ಹೆಂಗಿತ್ತೇನೆ ಜಾಲಿಯಾಗಿತ್ತ? ಸೂಪರ್ ಆಗಿ ದೇವ್ರು ನಡೆಸ್ತಾರೆ. ಎವ್ರಿ ಸಾಟರ್ಡೆ 10:30 to 12:30 ಅಷ್ಟೇ ಪ್ರಾರ್ಥನೆ ವಾಕ್ಯ, ಪ್ರಾರ್ಥನೆ ವಾಕ್ಯ. ಬರೋ ತಿಂಗಳಿಂದ ಫ್ರೈಡೆ ಈವ್ನಿಂಗ್ 6 to 8 ಪ್ರಾಸ್ಪರಿಟಿ ಅಂಡ್ ಹೀಲಿಂಗ್. ಯಾರು ಉಸಿರೇ ಇಲ್ಲ ನೋಡಿ. ಯಾಕಂದ್ರೆ ಚರ್ಚ್ ತೆಗೆದಿರುವಾಗಲೇ ದೇವರ ಆರಾಧನೆ ಮಾಡಬೇಡಣ. ಕ್ಲೋಸ್ ಆದ್ಮೇಲೆ ನೀವು ಆನ್ಲೈನ್ ಕುತ್ಕೊಂಡು ಸತ್ಯವಾಗಿ ಹೇಳ್ರಿ. ಪಾಪ ಇವರು ಆನ್ಲೈನ್ ಅನೇಕರು ನೋಡ್ತಾ ಇದ್ದಾರೆ. ಸತ್ಯವಾಗಿ ನೋಡೋಕ್ಕಾಗ್ತಿದ್ದ ಕರೆಕ್ಟಾಗಿ ಆನ್ಲೈನ್ ರೆಕಾರ್ಡಿಂಗ್ ಲೈವ್ ಕೆಲವರು ನಿಧಾನವಾಗಿ ನೋಡ್ತಾರೆ, ಅದೊಂದು ಬೇರೆ. ಯಾರು ಇನ್ನು ಕೆಲವರು ಪಾಪ ನೋಡ್ಕೊಂಡು ನೋಡ್ತಾ ಇರ್ತಾರೆ. ಹಂಗೆ ಮಧ್ಯದಲ್ಲಿ ಅಮ್ಮ ಬೇಳೆ ಬಂದಿದೆ ನೋಡಮ್ಮ, ಅಮ್ಮ ಅಕ್ಕಿ ಆಗಿದೆ ನೋಡು, ಒಂದು ಪ್ರೈಸ್ ಲಾಡ್ ಹಾಕ್ಬಿಡಲ್ಲಿ. ಯಾಕೆ? ಫಾಸ್ಟ್ ನೋಡ್ಲಿ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಓ ಫಾಸ್ಟ್ ಬಂದ, ಪರವಾಗಿಲ್ಲಪ್ಪ, ನಮ್ಮ ಸುನೀತಾ ಬಂದಿದ್ದಾಳೆ, ನಮ್ಮ ಅನಿಲ್ ಬಂದಿದ್ದಾನೆ, ನಮ್ಮ ಎಸ್ ರೆಡ್ಡಿ ಫ್ಯಾಮಿಲಿ ಬಂದಿದೆ, ಓ ಪ್ರೈಸ್ ಲಾರ್ಡ್ ಅಂತಂದ್ರೆ ಓಕೆ ಓಕೆ ಫಾಸ್ಟಿಗೆ ಅಲ್ಲಿ ಕುತ್ಕೊಂಡು ಸಂತೋಷ. ಏನು ಸಂತೋಷನ ನನಗೆ ಗೊತ್ತಿಲ್ಲ. ಇದ್ದೀರಾ? ಪಕ್ಕದಲ್ಲಿ ಕೇಳಿ ಇದ್ದೀರಾ ಅಂತ. ಆದರೆ ಇಲ್ಲಿ ಕೇಳುವಂಥ ಮಜಾ ಅಲ್ಲಿ ಬರ್ತಿದಾ? ಆಗಲ್ಲ, ಕಷ್ಟ. ಆದರೆ ನಾನು ಕೆಲವು ಹೇಳ್ತಾರೆ ಸಂಡೇ ಹೊತ್ತು ಏನಪ್ಪ ಅಷ್ಟೇ ಏನೋ ಚರ್ಚಲ್ಲಿ ಜನ ಇರೋ ಹತ್ರ ಪ್ರೀಚ್ ಮಾಡ್ತೀರಾ? ನಾನು ಹೇಳ್ತೀನಿ ಚರ್ಚೆಲ್ಲ ಖಾಲಿ, ನೀವು ನಂಬ್ತೀರ ಬಿಡ್ತೀರ. ಸಂಡೇ ನಾನು, ನನ್ನ ಮಕ್ಕಳು, ನನ್ನ ಹೆಂಡ್ತಿ ಇರ್ತಾಳೆ, ಫುಲ್ ಪ್ರೀಚಿಂಗ್, ಫುಲ್ ಫೈರ್ ಆಗಿ ಓಡಾಡ್ತಾ ಇರ್ತೀನಿ. ನೀವು ನೋಡಿದ್ರೆ ಗೊತ್ತಿಲ್ಲ. ಸಂಡೇ ಕೆಲವ್ರು ಹೇಳ್ತೀವಿ ಏನು ಅಷ್ಟು ಜನ ಇದ್ರು ನಿಮ್ಮ ಚರ್ಚಲ್ಲಿ? ಜನನೇ ಇಲ್ಲ, ಬರೀ ಏಂಜಲ್ಸೇ ಫುಲ್ ಪ್ಯಾಕ್ ಆಗಿಬಿಡ್ತಾರೆ. ಇವತ್ತು ಏಂಜಲ್ಸ್ಗೆ ಪಾಪ ಚೇರ್ಗಳಿಲ್ಲ, ಮೇಲೋಗ್ಬಿಟ್ಟಿದೆ. ಏಂಜಲ್ಸ್ ಎಲ್ಲ ಪಾಪ ನಿಂತ್ಕೊಂಡಿದೆ ನಮ್ಮ ಮಧ್ಯದಲ್ಲಿ. ಐ ಆಮ್ ನಾಟ್ ಜೋಕಿಂಗ್, ಸೋ ಮೆನಿ ಏಂಜಲ್ಸ್ ಆರ್ ಹಿಯರ್. ನಾವು ಏಂಜಲ್ಸ್ನ ಯೂಸ್ ಮಾಡೋದಿಲ್ಲ. ನಮ್ಮ ಮುಂದಿನ ದಿನಗಳಲ್ಲಿ ಏಂಜಲ್ಸ್ ಬಗ್ಗೆನೇ ಪ್ರಸಂಗ ಮಾಡ್ತೀನಿ. ಏಂಜಲ್ಸ್ ಹೆಂಗೆ ನಮ್ಮ ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ, ಅದನ್ನು ಫಾಲೋ ಮಾಡಿ. ನಾವು ಏನು ಮಾಡಿದ್ರೆ ಏಂಜಲ್ಸ್ ಕೆಲಸ ಮಾಡ್ತಾರೆ ನಿಮ್ಗೆ ತೋರಿಸ್ಕೊಡ್ತೀನಿ. ಪ್ರತಿಯೊಬ್ಬ ನಿಮ್ಮೊಬ್ಬೊಬ್ಬರ ಪಕ್ಕದಲ್ಲಿ ಕೂಡ ಇಬ್ಬರಿಬ್ಬರು ದೇವದೂತರು ನಿಂತ್ಕೊಂಡಿದ್ದಾರೆ. ನಿಮ್ಮ ಜೊತೆಲಿ ಅವರು ಪ್ರಸಂಗ ಕೇಳ್ತಾ ಇದ್ದಾರೆ. ಎಲ್ಲ ಹೇಳ್ರಿ ಹಾಯ್ ಹಾಯ್ ಏಂಜಲ್, ಹಾಯ್ ಏಂಜಲ್. ಆಮೇಲೆ ಇವನು ಶೇಖರ್ ಹೆಂಡ್ತಿ ಅಲ್ಲ, ಇಲ್ಲಿ ಏಂಜಲ್ಸ್ ದೇವದೂತರು ನಿಮ್ಮ ಪಕ್ಕದಲ್ಲಿ ಇದ್ದಾರೆ. ನಿಮ್ಮ ಪಕ್ಕದಲ್ಲಿ ದೇವದೂತರು ಏಂಜಲ್ಸ್ ಆದ್ದೆ. ಪ್ರಿಯರೇ, ಎಷ್ಟೋ ಬಾರಿ ನಮಗೆ ಆಕ್ಸಿಡೆಂಟ್ಗಳು ನಾವು ತಪ್ಪಿಸೋದು ಯಾರು ಗೊತ್ತಾ? ನೀವು ಹೇಳ್ತಾ ಬರೋದು ಜಸ್ಟ್ ಮಿಸ್ ಯಾರು? ಏಂಜಲ್ ಬಂದಿದ್ದಾನಲ್ಲಿ. ನೀವು ಅದನ್ನು ಜಾಸ್ತಿ ಆಪರೇಟ್ ಮಾಡೋಕ್ಕೆ ಶುರು ಮಾಡ್ರಿ, ಏಂಜಲ್ಸ್ 100% ವರ್ಕ್ ಮಾಡ್ತಾರೆ. ಇಲ್ಲ ಏಂಜಲ್ಸ್ ನೀವು ಕಮಾಂಡ್ ಮಾಡಿದ್ರೆ ಅವ್ರು ಏನು ಮಾಡಲ್ಲ. ಏಂಜಲ್ಸ್ ನಮ್ಮ ಮಧ್ಯದಲ್ಲಿ ಇದ್ದೀರಿ. ಈಗ ಅಬ್ರಹಾಮ ಹೇಳ್ತಾನ್ರಿ ಆದಿಕಾಂಡ ಪುಸ್ತಕದಲ್ಲಿ, ಯಾರಿಗೆ ಅವನ ಕೆಲಸದವನಿಗೆ ಹೇಳಿ ಕಳಿಸ್ತಾನೆ. ನೆನ್ನೆ ಹೇಳಿದೆ ನಾನು, ಅವನ ಕೆಲಸದವನಿಗೆ ಹೇಳಿ ಕಳಿಸ್ತಾನೆ. ಏನಂತ? ಹೋಗಪ್ಪ, ನಮ್ಮ ದೂತನೊಬ್ಬನು ಬರ್ತಾನೆ ನಿನ್ನ ಮುಂದೆ, ನಿನಗೆ ದಾರಿ ತೋರಿಸ್ತಾನೆ, ನನ್ನ ಮಗಳಿಗೆ ಹುಡುಗಿ ತಗೊಂಬ ಹೋಗು, ಒಬ್ಬ ಏಂಜಲ್ ಬರ್ತಾನೆ ನಿನ್ನ ಜೊತೆ ಅಂತ. ಅಬ್ರಹಾಮನಿಗೆ ಗೊತ್ತಿತ್ತು, ಬಟ್ ನಮಗೆ ಗೊತ್ತಿಲ್ಲ. ಏಸಾಮೆ ಕೂಡ ಹೇಳ್ತಾರೆ, ಮತ್ತಾಯದಲ್ಲಿ ಹೇಳಿದ್, ನೆನ್ನೆ ನಾನು ಹೇಳಿದಲ್ಲ, ಪ್ರತಿಯೊಬ್ಬ ಮಕ್ಕಳನ್ನ ಕಾಯೋದಕ್ಕಾಗಿ ಏಂಜಲ್ಸ್ ಇದ್ದಾರಂತೆ. ಇವತ್ತು ಹೇಳ್ತಾರೆ 3ನೇ ಅಲೆ ಮಕ್ಕಳು. ನೀವು ಹೇಳಬೇಕು 3ನೇ ಅಲೆಯಿಂದ ನನ್ನ ಮಕ್ಕಳನ್ನ ಕಾಪಾಡಕ್ಕಾಗಿ ಏಂಜಲ್ಸ್ ಇದ್ದಾರೆ. ಈ ವಾಕ್ಯವನ್ನು ಮಾತಾಡ್ರಿ. ಕಮ್ ಆನ್, ರೀಡ್ ದಟ್ ವರ್ಡ್. ಓದಪ್ಪ ವಾಕ್ಯ. ಕಮ್ ಆನ್, ರೀಡ್ ದಟ್ ವರ್ಡ್. ಈ ಚಿಕ್ಕವರಲ್ಲಿ ಒಂದು ನಿಮಿಷ ವಾಕ್ಯ ಇವ್ರು ತೋರಿಸ್ಬೇಕಲ್ವಾ? ಮತ್ತಾಯ 18 ಹಿಂಗೆ ಕೂತಿರ್ತಾರೆ. ಮತ್ತಾಯ 18:10 ಬರ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಇದನ್ನ ನಿಮ್ಮ ಮಕ್ಕಳ ಮೇಲೆ ಕನ್ಫರ್ಸ್ ಮಾಡ್ರಿ. ಸ್ವಾಮಿ, ಈ ಮಾತು ನಮ್ಮ ಈ 3ನೇ ಅಲೆಯಿಂದ ನಮ್ಮ ಮಕ್ಕಳಿಗೆ ಯಾವ ಎಫೆಕ್ಟ್ ಆಗ್ಬಾರ್ದು ಯೇಸುವಿನ ನಾಮದಲ್ಲಿ. ಜಸ್ಟ್ ವಿ ಬಿಲೀವ್ ದಟ್ ಇನ್ ದ ನೇಮ್ ಆಫ್ ಜೀಸಸ್. ಸೂಪರ್ ನ್ಯಾಚುರಲ್ ನಮ್ಮ ಲೈಫಲ್ಲಿ ನಡೀಲಿ. ಈ ಸಭೆಯಲ್ಲಿ ಸೂಪರ್ ನ್ಯಾಚುರಲ್ ನಡೀಲಿ. ಯಾರು ಬರ್ತಾರ ಬರಲ್ವಾ ಅದು ಎರಡನೇ ಪ್ರಶ್ನೆ. ಬಂದಿರೋರು ನಾನು ಹೇಳ್ತಾ ಇದ್ದೇನೆ, ಇದು ಡ್ರಾಮಾ ಮಾಡಿ ಕಳಿಸೋ ಸಭೆ ಅಲ್ಲ, ಇದು 1/2 hour 1 hour ಸಭೆ ಅಲ್ಲ, ಇದು ಪರಿಪೂರ್ಣವಾಗಿ ನಿಮ್ಮನ್ನ ಬಳಿ ನಡೆಸುವಂತ ಸಭೆ. ಕೇಳಿಸ್ಕೊಳ್ರಿ. ಈ ಚಿಕ್ಕವರಲ್ಲಿ ಒಬ್ಬನಾದರೂ ತಾತ್ಸಾರ ಮಾಡಬಾರದು ನೋಡಿರಿ. ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿ ಇರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲೇ ಇದ್ದಾರೆ ಎಂದು ನಿಮಗೆ ಹೇಳುತ್ತೇನೆ. ಆಮೆನ್. ಆ ಮಕ್ಕಳ ದೂತರು ಎಲ್ಲಿದ್ದಾರಂತೆ? ನಿಮ್ಮ ಮಕ್ಕಳನ್ನ ನೀವು ಕರೆಯುವಾಗ ಅವ್ರು ಬಂದು ಕೆಲಸ ಮಾಡ್ತಾರೆ ನಿಮಗೋಸ್ಕರ. ತಂದೆ ಹೋಗ್ರಿ ಟಕ್ ಹೇಳ್ರಿ, 3ನೇ ಅಲೆಯಿಂದ ಹೇಳ್ರಿ, 3ನೇ ಅಲೆಯಿಂದ ಹೇಳ್ರಿ. ಟಿವಿ ನ್ಯೂಸ್ನ ಅಷ್ಟು ದೊಡ್ಡದಾಗಿ ಮಾತಾಡ್ತೇವೆ, ಈ ನ್ಯೂಸ್ನ ಮಾತಾಡ್ರಿ. 3ನೇ ಅಲೆಯಿಂದ ನನ್ನ ಮಕ್ಕಳನ್ನ ದೇವದೂತರು ಕಾಪಾಡ್ತಾರೆ. ದೇವರು ನನ್ನ ಮಕ್ಕಳಿಗಾಗಿ ದೇವದೂತರನ್ನ ಏರ್ಪಡಿಸಿದ್ದಾರೆ. ಶಬ್ದವಾಗಿ ಜನನಾಗಿ ಹೇಳ್ರಿ.
ಹೇಳ್ರಿ, ಮೂರನೇ ಅಲೆಯಿಂದ ನನ್ನ ಮಕ್ಕಳನ್ನ ಕಾಪಾಡೋದಕ್ಕಾಗಿ ನನ್ನ ದೇವರು ದೇವದೂತರನ್ನ ಏರ್ಪಡಿಸಿದ್ದಾರೆ. ನನ್ನ ಮಗುವಿನ ಅಕ್ಕದಲ್ಲಿ, ಪಕ್ಕದಲ್ಲಿ, ಎಡಗಡೆ, ಬಲಗಡೆ ಅವರಿಗಾಗಿ ಏರ್ಪಡಿಸಿರುವ ದೇವದೂತರು ಇದ್ದಾರೆ. ರಿಸೀವ್ ದಿಸ್ ವರ್ಡ್ ಇನ್ ದ ನೇಮ್ ಆಫ್ ಜೀಸಸ್. ಇವತ್ತೇನು ಕರೋನಾ ಇಲ್ಲ ನೆನೆಸ್ಕೊಂಡಿದ್ದೀರಾ? ಮಾರ್ಕೆಟಲ್ಲಿ ಇದೆಯೋ ಹಾಲ್ ಪ್ಯಾಕೆಟ್ ಇಲ್ಲದ ಗೊತ್ತಿಲ್ಲ, ಬಟ್ ಒಂದು ನೀವು ನಂಬಬೇಕು, ಸ್ವಾಮಿ ನೀನು ರಕ್ತ. ನೋಡ್ರಿ, ನಮ್ಮ ಮನೆಯಲ್ಲಿ ಈ ಕೊರೋನಾ ಸೀಸನಲ್ಲಿ ಎಷ್ಟು ಜನ ಬರ್ತಾ ಇದ್ರೆ ಎಷ್ಟು ಜನ ಹೋಗ್ತಾರೆ ಗೊತ್ತಿಲ್ಲ. ಏನೇನು ಐಟಮ್ ಬರ್ತೈತೆ, ಏನೇನು ಐಟಮ್. ಅದರಲ್ಲಿ ಬೇರೆ ಪಾಪ ಯಾರೋ ಒಂದು ಪಾಸ್ಟ್ರು ಒಂದು ವಿಡಿಯೋ ಹಾಕಿದ್ರು. ಪಾಪ ಕರೋನಾದಿಂದ ಹೆಂಗೆ ತಪ್ಪಿಸ್ಕೊಳ್ಳುವುದು? ಮಾರ್ಕೆಟ್ಗೆ ಹೋಗಿ ಬಂದ ತಕ್ಷಣವೇ ನಿಮ್ಮ ಮೊಬೈಲನ್ನು ಸ್ಯಾನಿಟೈಸರ್ ಹಾಕಿ ತೊಳೀರಿ, ನಿಮ್ಮ ಕೈಯನ್ನು ಚೆನ್ನಾಗಿ ಸೋಪ್ ಹಾಕಿ ತೊಳೆದುಕೊಳ್ಳಿ, ನಿಮ್ಮ ಕಾರ್ ಕೀಯನ್ನು ನೀರಲ್ಲಿ ಊರಾಕಿ. ಅಲ್ಲ, ಥ್ಯಾಂಕ್ ಯು. ಇಲ್ಲಿ ತಮಾಷೆ ಅಲ್ಲ. ತರಕಾರಿಯನ್ನು 3 ದಿನ ಮುಟ್ಟಬೇಡ್ರಿ. ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೋಣದ? ಅಯ್ಯೋ, ಹಿಂಗೆಷ್ಟೆಲ್ಲ ಮಾಡೋ ಹೊತ್ತಿಗೆ ಅಷ್ಟು ತಾಳ್ಮೆ ನಮಗಿದೆಯಾ? ಮನೆಗೆ ಬಂದು ಪ್ಯಾಕೆಟ್ನ ಫಸ್ಟ್ ಬಿಚ್ಚೋದ್ರಲ್ಲಿ ಮಕ್ಕಳು ಇರ್ತಾರೆ, ಏನಿದೆ ಅದನ್ನ ಇಕ್ಬಿಟ್ಟು ನಾಳೆ ಬಿಚ್ಚೋಣ ಅಂದ್ರೂ ಕೂಡ ಇಲ್ಲ ಏನಿದೆ, ಬಿಚ್ಚಬೇಡ್ರ, ಏನಿದೆ ತೆಗೆದು ನೋಡ್ರಿ, ಹಾಳಾದ ಕರೋನಾ ಸಾಯಿಲಿ. ಇವಾಗ ನಿಮ್ಮ ಮಕ್ಕಳ ಮನೇಲಿ ಪ್ಯಾಕೆಟ್ ಬಂತು, ಮುಟ್ಟೋದ್ರ ಅಂದರೆ ಇವ್ರು ಮುಟ್ಟಕ್ಕೆ ಹೋಗ್ತಾರೆ. ಯಾಕೆ ಟಿ ವಿ ನ್ಯೂಸ್ ನೋಡಿರ್ತಾರಲ್ಲ, ಅದಕ್ಕೆ ಇವ್ರು ಹೇಳ್ತಾರೆ ಮುಟ್ಟಬೇಡ ಅಂತ. ಕೀನ ತಂದು, ಮೊಬೈಲ್ನ ತಂದು, ನೀರಲ್ಲಿ ತೊಳೆದು, ಇದೆಲ್ಲ ಆಗ ಕೆಲಸನ. ಅದ್ರ ಒಂದು ಹೇಳ್ತೇನೆ, ಓಕೆ ಸ್ಯಾನಿಟೈಸ್ ಹಾಕ್ಕೊಡ್ರಿ, ಸೋಪ ಕೈ ತೊಳ್ಕೊಳ್ರಿ. ತೊಳಿತೇನೆ ಇರೋಕ್ಕಾಗ್ತದೆ ಕೈನ? ಹೊರಗಡೆ ಊಟ ಮಾಡೋಕ್ಕೆ ಕೈ ತೊಳೆದ್ರೆ ಗಬಕ್ಕನ ಹಾಕೊಂಡ್ಬಿಡ್ತಾರೆ ಕೆಲವರು. ಒಂದು ಹೇಳ್ತೇನೆ, ಯೇಸು ರಕ್ತ ನಮ್ಮ ಮೇಲಿದೆ. ಜಸ್ಟ್ ಯು ಬಿಲೀವ್ ದಟ್. ನಾನು ಹೇಳ್ತೇನೆ ಚಾಲೆಂಜ್ ಆಗಿ, ಫಸ್ಟ್ ಅಲೆ ಬಂದಾಗ ನಮ್ಮ ಮನೇಲಿ 3 ಜನಕ್ಕೆ ಕೊರೋನಾ ಪಾಸಿಟಿವ್ ಬಂದಿತ್ತಿಲ್ಲ ಅಂತ ನಾನು ಹೇಳಲ್ಲ, ಆದರೆ ಇನ್ನು 3 ಜನಕ್ಕೆ ಸೂಪರಾಗಿದ್ದಾರೆ. ಅವರು ಪಕ್ಕದಲ್ಲೇ ಮಲ್ಕೊತಾರೆ, ಪಕ್ಕದಲ್ಲೇ ಎದ್ದೇಳ್ತಾರೆ. ಅದನ್ನ ನೀವು ಪಕ್ಕದಲ್ಲಿ ಇರಬೇಡ್ರಿ, ನೀವು ದೂರದಲ್ಲಿರಿ, ನನ್ನ ಮಾತು ನಂಬೇಡ್ರಿ. ಬಟ್ ನಾನು ಯೇಸು ನಂಬ್ತೇನೆ. ಅವ್ರಿಗೆ ಊಟ ಮಾಡಿಕೊಟ್ರು, ಅವರೇ ಅಡುಗೆ ಮಾಡಿಕೊಟ್ರು, ಎಲ್ಲ ಮಾಡಿಕೊಟ್ರು. ಅವ್ರಿಗೇನಾದ್ರು ಬರ್ತಿದ್ದ ನಾವು ನೋಡ್ತಾ ಇದ್ರೆ ಬರೋಂಗೆ ಇಲ್ಲ. ದೇವ್ರು ಹೇಳ್ಬಿಟ್ಟಿದ್ದಾರೆ, ಗೆಟ್ ಲಾಸ್ಟ್ ಇನ್ ದ ನೇಮ್ ಆಫ್ ಜೀಸಸ್. ದೇವರ ಮಕ್ಕಳಿಗೆ ಬಂದ್ರೂ ನಿಮ್ಮ ಬಾಡಿಯಲ್ಲಿ ಇರೋದಿಲ್ಲ, ಸಾಯ್ತೈತೆ. ಯಾಕೆಂದರೆ ನಿಮ್ಮ ರಕ್ತ ಸ್ಪೆಷಲ್ ರಕ್ತ. ವೈರಸ್ಸು ಅದಕ್ಕಾಗಲ್ಲ ಇರೋಕ್ಕೆ. ಗೆಟ್ ಲಾಸ್ಟ್ ಅಂತ ಇರ್ತಿದ್ದು ಈ ರಕ್ತ. ಯಾವ ರಕ್ತ? ನಮ್ಮೊಳಗಿರುವ ರಕ್ತ. ಓದಿ, ಹೇಳ್ತೀರಾ ಇನ್ಮೇಲೆ? ನಿಮ್ಮ ಮಕ್ಕಳು ಯಾರು ಕಾಯೋದು? ಎಚ್ಚರವಾಗಿರಿ, ಈ ಚಿಕ್ಕ ಮಕ್ಕಳಿಗೆ ಬೆಲೆ ಇಲ್ಲವೆಂದು ನೆನೆಸಬೇಡಿ. ಈಗಿರಲಾಗಿ ಪರಲೋಕದಲ್ಲಿ ದೂತರನ್ನು ನೇಮಿಸಲಾಗಿದೆ. ಈ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಸಮ್ಮುಖದಲ್ಲಿ ಇರುತ್ತಾರೆ. ಆಮೇನ್. ಅವ್ರು ರೆಡಿಯಾಗಿರ್ತಾರಂತೆ ಪರಲೋಕದಲ್ಲಿ. ನೀವು ಕರೆಯುವಾಗ ನಿಮ್ಮ ಮಕ್ಕಳ ಪ್ರೊಟೆಕ್ಟ್ ಮಾಡಕ್ಕೆ ಬರ್ತಾರಂತೆ. ಆಮೇನ್. ಇದ್ದೀರಾ ಪ್ರಿಯ ದೇವ ಮಕ್ಕಳೇ? ನಾನೇ ನೋಹನ ಬಗ್ಗೆ ಮಾತಾಡ್ತಾ ಇದ್ದೆ. ಮಳೆ ಬಂದಿದೆ, ಇಡೀ ಪ್ರಪಂಚ ಮುಳುಗೋಗಿದೆ. ಈ 8 ಜನ ಮಾತ್ರ ಇದರಲ್ಲಿದ್ದಾರೆ, ಹಡಗಲಿದ್ದಾರೆ. ಈಗ ಆಗೋಯ್ತು, ಸುಮಾರು ದಿನ 3 ತಿಂಗಳಾಯಿತು, ನೀರೆಲ್ಲ ಡೌನ್ ಆಯಿತು. ಈಗ ನೋಹ ಏನು ಮಾಡ್ತಾನೆ? ಪಾರಿವಾಳವನ್ನು ಬಿಡ್ತಾನೆ ಹೊರಗಡೆ. ಮೊದಲು ಕಾಗೆಯನ್ನು ಬಿಡ್ತಾನೆ. ಫಸ್ಟ್ ಏನು ಬಿಡ್ತಾನೆ ನೋಡಿ? ಕಾಗೆ ಯಾವುದು ಗುರುತು ಗೊತ್ತಾ? ಸೈತಾನ. ಕಾಗೆ ತಿನ್ನೋದೇನ? ಪಾರಿವಾಳ ಬಂದು ಪರಿಶುದ್ಧಾತ್ಮರಿಗೆ ಹೋಲಿಕೆ ಆಗಿದೆ. ಪರಿಶುದ್ಧಾತ್ಮರು ಪಾರಿವಾಳನ ಮೊದಲನೇ ಸಾರಿ ಬಿಡ್ತಾನೆ. ಏನಾಗ್ತದೆ ಪಾರಿವಾಳ ನೋಡಿ? ಆದಿಕಾಂಡದಲ್ಲಿದೆ ನೋಡಿ. ಎಷ್ಟನೇ ಅಧ್ಯಾಯ? 8, 10 ಓದ್ಬೇಡಿ, ನಾನು ನೋಡ್ರಿ, ಆಮೇಲೆ ಬರ್ಕೊಳ್ರಿ ಅಂತ. 8, 10 ಲೈವ್ ಅಲ್ಲಿ ಇರ್ತದೆ. ಆಮೇಲೆ ಇನ್ನೊಂದ್ಸರಿ ರಿಕಾರ್ಡಿಂಗ್ ಲೈವ್ ನೋಡಿ. ಓದಿ. ಅವನು ಇನ್ನು 7 ದಿವಸ ತಡೆದು ಪಾರಿವಾಳವನ್ನು ತಿರುಗಿ ಹೊರಕ್ಕೆ ಬಿಟ್ಟನು. ಸಂಜೆಯಲ್ಲಿ ಆ ಪಾರಿವಾಳವು ಅವನ ಬಳಿಗೆ ತಿರುಗಿ ಬರಲು. ಯಾಕೆಂದ್ರೆ ಭೂಮಿಲಿ ಎಲ್ಲ ಎಣಗಳಂದ್ರೆ ಏನು ತೋರಿಸಿ ಅಂದ್ರೆ ಪಾಪಗಳು. ಮೊದಲನೇ ಬಾರಿ ಪರಿಶುದ್ಧಾತ್ಮ ಬಂದಾಗ ಪರಿಶುದ್ಧಾತ್ಮರಿಗೆ ಈ ಲೋಕದ ಜನಗಳು ಮಾಡುವ ಪಾಪಗಳು, ಅಸಹ್ಯಗಳು ನೋಡಕ್ ಆಗ್ಲಿಲ್ಲ.
ಅದಕ್ಕೆ ಪರಿಶುದ್ಧಾತ್ಮರು ಏನ್ ಮಾಡಿದ್ರು, ನೋಹನ ಕಾಲದಲ್ಲಿ ವಾಪಸ್ ಹೊರಟೋದ್ರು. ಅದು ಮೊದಲನೇ ಯುಗ, ಪರಿಶುದ್ಧಾತ್ಮನ ಮೊದಲನೇ ಯುಗ. ಹೇಳ್ರಿ, ಪರಿಶುದ್ಧಾತ್ಮ ಮೊದಲನೇ ಯುಗ ಆದಾಮನ ಕಾಲದಲ್ಲಿ, ಅಂದ್ರೆ ನೋಹನ ಕಾಲದಲ್ಲಿ ಇದ್ರು, ಮೊದಲನೇ ಯುಗದಲ್ಲಿ ಬಂದಿದ್ರು. ಆ ಮನುಷ್ಯರ ಪಾಪಗಳನ್ನ ನೋಡಿ ಅವ್ರ ಮನಸ್ಸಲ್ಲಿ ಏನಾಯ್ತಂತೆ, ತುಂಬಾ ದುಃಖವಾಗಿ ಅವ್ರು ವಾಪಸ್ ಹೊರಟೋದ್ರು. ಅದು ಫಸ್ಟ್ ಪರಿಶುದ್ಧಾತ್ಮ ವಾಪಸ್ ಹೋಗಿದ್ದು. ಮತ್ತೆ ಮತ್ತೆ ನೀರು ಭೂಮಿಯ ಮೇಲೆಲ್ಲ ಇರುವುದರಿಂದ ಪಾರಿವಾಳವು ಕಾಲಿಡುವುದಕ್ಕೆ ಸ್ಥಳವನ್ನು ಎಲ್ಲಿಯೂ ಅದನ್ನೇ ಹೇಳ್ತಾರೆ. ನೀರು ಅಂದ್ರೆ ಬೈಬಲ್ ಇದು ಬಿಬ್ಲಿಕಲ್ ಪ್ರಕಾರವಾಗಿ ಅಂದ್ರೆ ಎರಡು ತರ ನೀರು. ಈ ಒಂದು ಫುಲ್ ಭೂಮಿನೆಲ್ಲ ಏನು ಆವರಿಸಿದೆ, ನೀರಂದ್ರೆ ಅಕ್ರಮಗಳು, ಅನ್ಯಾಯಗಳನ್ನು ತೋರಿಸ್ತದೆ. ಪರಿಶುದ್ಧಾತ್ಮ ಹೊರಟೋದ್ರು. ಮತ್ತೆ ಆಫ್ಟರ್ 7 days ಆದ್ಮೇಲೆ 7 ದಿವಸ ತಡೆದು ಪಾರಿವಾಳನ್ನು ತಿರುಗಿ ಹೊರಕ್ಕೆ ಬಿಟ್ಟನು. ಸಂಜೆಯಲ್ಲಿ ಆ ಪಾರಿವಾಳ ಅವನ ಬಳಿಗೆ ತಿರುಗಿ ಬರಲು ಆಹಾ, ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು. ಅಂದ್ರೆ ಏನರ್ಥ, ಮೊದಲನೇ ಸಾಲಿ ಬಿಂದಾಗ ನೋಹನ ಕಾಲದಲ್ಲಿ ಪರಿಶುದ್ಧಾತ್ಮ ವಾಪಸ್ ಹೊರಟೋದ್ರು. ಈಗ 2ನೇ ಸಾಲಿ ಬಿಡ್ತಾನೆ, ಬಾಯಿನಲ್ಲಿ ಏನ್ ತಗೊಂಡು ಹೋಗ್ತಾ ಇದೆ. ಆಕ್ಚುಲಿ ಒರಿಜಿನಲ್ ಬೈಬಲ್ ಏನಿದೆ ಅಂದ್ರೆ ಇಬ್ರು ಬೈಬಲ್ ಆಲಿವ್ ಅಂದ್ರೆ ಆಲಿವ್ ಅನ್ನೋದು ಏನು, ಆಲಿವ್ ಮರ ಅಂದ್ರೆ ಎಣ್ಣೆ ಮರ. ಎಣ್ಣೆ ಮರ ಯಾವುದಕ್ಕೆ ಹೋಲಿಸಲಾಗ್ತಿದೆ ಅಂದ್ರೆ ನನಗೂ ನಿನಗೂ. ನಾವೆಲ್ಲರೂ ರೋಮನರಿಗೆ ಬರೆದ ಪತ್ರಿಕೆ ಗೊತ್ತಾ, ನಾವೆಲ್ಲರೂ ಏನಾಗಿದ್ದೀವಂತೆ, ಕಾಡು. ನಮ್ಮನ್ನು ತೆಗೆದು ಏನ್ ಮಾಡಿದಾರಂತೆ, ಒಳ್ಳೆಯ ರಸವತ್ತಾದ ಎಣ್ಣೆ ಮರ ಅಂದ್ರೆ ಯೇಸು ಕ್ರಿಸ್ತ ನಮ್ಮನ್ನು ಕಟ್ಟಿದ್ದಾರೆ. ಈಗ ನಾವೆಲ್ಲರೂ ಕೂಡ ಆಲಿವ್, ದೇವರಿಂದ ರಕ್ಷಿಸಲ್ಪಟ್ಟವರಾಗಿದ್ದೇವೆ. 2ನೇ ಬಾರಿ ಪರಿಶುದ್ಧಾತ್ಮರು ಬಂದಿದ್ದಾರೆ. ಯಾವಾಗ ಬಂದ್ರು? ಪಂಚಶತಾಬ್ದ ಹಬ್ಬದ ದಿನದಂದು ಬಂದರು ಪರಿಶುದ್ಧಾತ್ಮರು. ಅರ್ಥ ಮಾಡ್ಕೊಡ್ರಿ ಹೇಳೋದನ್ನ. ಇದು ಪರಿಶುದ್ಧಾತ್ಮನ 2ನೇ ಯುಗ. ಪಕ್ಕದಲ್ಲಿ ಕೈ ಇಟ್ಕೊಳ್ರಿ, ಪರಿಶುದ್ಧಾತ್ಮನ 2ನೇ ಯುಗ. ಈಗ ಪರಿಶುದ್ಧಾತ್ಮನ ಇಲ್ಲಿದ್ದಾನೆ, ಪರಿಶುದ್ಧಾತ್ಮನ ಇಲ್ಲಿದ್ದಾನೆ, ಪರಿಶುದ್ಧಾತ್ಮರು ಇಲ್ಲಿದ್ದಾರೆ. ಕಮ್ ಆನ್ ಸೇ ಹೋಲಿ ಸ್ಪಿರಿಟ್ ನಮ್ಮ ಮಧ್ಯದಲ್ಲಿದ್ದಾನೆ, ನಮ್ಮೊಳಗಿದ್ದಾನೆ. ಫಸ್ಟ್ ಅವಾಗ ಅಕ್ರಮಗಳೆಲ್ಲ ನಡೀತಾ ಇತ್ತು, ಅವಾಗ ಹೊಟ್ಟೋದ್ರಿ, ಇವಾಗ ಹೋಗಿಲ್ವಾ? ಈಗ ಇಡೀ ಲೋಕದ ಪಾಪಗಳು ಪರಿಹಾರವಾಗಿದೆ, ಸಾಲ್ವೇಷನ್ ಪ್ರಾರಂಭವಾಗಿದೆ, ನಾವೆಲ್ಲ ರಕ್ಷಣೆ ಹೊಂದಿದ್ದೇವೆ, ಅನೇಕ ನೀತಿವಂತರಲ್ಲಿದ್ದೇವೆ. ಅವತ್ತು ಅವರು ನೋಹನು ಒಬ್ಬನು ಬಿಟ್ರೆ ಇನ್ಯಾರು ನೀತಿವಂತರಿರಲಿಲ್ಲ. ಇವತ್ತು ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನು ಕೂಡ ನೀತಿವಂತರಾಗಿ ಮಾಡಿದ್ದಾನೆ. ನಮಗೋಸ್ಕರವಾಗಿ, ನಮ್ಮ ಮುಖಾಂತರವಾಗಿ ಅನೇಕರನ್ನ ಪರಿಶುದ್ಧಾತ್ಮ ನಮ್ಮ ಮುಖಾಂತರವಾಗಿ ಸುವಾರ್ತೆನ ಸಾರುವುದಕ್ಕೆ ನಮ್ಮ ನೇಮಿಸಿ ಅನೇಕರ ದೇವರು ನೀತಿವಂತರಾಗಿ ಮಾಡ್ತಾ ಇದ್ದಾರೆ. ಇದು ಪರಿಶುದ್ಧಾತ್ಮನ 2ನೇ ಯುಗ. ಈಗ ಪರಿಶುದ್ಧಾತ್ಮನ ಇಲ್ಲಿದ್ದಾನೆ, ನಮ್ಮನ್ನ ಒಂದು ದಿನ ಕರ್ಕೊಂಡು ಹೋಗ್ತಾನೆ. ಶಬ್ದ ಬರ್ತಾ ಇಲ್ವೇ? ಅಲ್ಲೆಲೂಯ. ಈಗ ಪರಿಶುದ್ಧಾತ್ಮ ಎಲ್ಲಿದ್ದಾನೆ ಹೇಳಿ? ಪರಿಶುದ್ಧಾತ್ಮನ ಎಲ್ಲಿದ್ದಾನೆ? ಇಲ್ಲಿದ್ದಾನೆ, ಭೂಮಿಯಲ್ಲಿದ್ದಾನೆ. ಭೂಮಿಯಲ್ಲಿ ಪರಿಶುದ್ಧಾತ್ಮನಿದ್ದಾನೆ. ಯಾವಾಗ ಹೋಗ್ತಾನೆ ಗೊತ್ತಾ? ವಾಪಸ್ ಖಾಲಿ ಕೈಯಲ್ಲಿ ಹೋಗಲ್ಲ, ನಿನ್ನ ನನ್ನನ್ನು ಕರ್ಕೊಂಡು ಹೋಗ್ತಾನೆ. ಇದಾದ ಮೇಲೇನೆ ಆತನ 2ನೇ ಬರುವಿಕೆ. ಹೆಂಗೆ ಫಾಸ್ಟ್ ಹೇಳ್ತೀರಾ? ತಗೊಳ್ರಿ, ಕೊಲೊಸ್ಸೆ ಪತ್ರಿಕೆ ತಗೊಳ್ರಿ. ಹಾಲೆಲೂಯ. ಐ ಥಿಂಕ್ 1 ಥೆಸಲೋನಿಕನ 2 ಥೆಸಲೋನಿಕನ್ಸ್ ಚಾಪ್ಟರ್ 2 ವರ್ಸಸ್ 7. ಅಧರ್ಮವು ಈಗಲೂ ಗುಪ್ತವಾಗಿ. ಏನಂತೆ ಅಧರ್ಮ ಅಂದ್ರೆ ಯಾರು? ನೀವು ಹೇಳ್ತೀರಲ್ಲ ಆಂಟಿ ಕ್ರೈಸ್ಟ್ ಅಂತ, ಅವನೇ ಅಧರ್ಮವು. ಇಂಗ್ಲಿಷಲ್ಲಿ ಏನಂತ ಅಧರ್ಮಕ್ಕೆ? ಯಾರವನು ನೋಡ್ರಿ. ಆಂಟಿ ಕ್ರೈಸ್ಟ್ಗೆ ಎಲ್ಲ ಒಂದು ಟೇಬಲ್ ರೆಡಿ ಆಗ್ತಾ ಇದೆ, ಎಲ್ಲ ಪ್ಲಾಟ್ಫಾರ್ಮ್ ರೆಡಿ ಆಗ್ತಾ ಇದೆ. ಯಾರಿಗೆ? ಆಂಟಿ ಕ್ರೈಸ್ಟ್ಗೆ. ಆದರೆ ನಾವಿರೋವರೆಗೂ, ನಾವಂದ್ರೆ ಯಾರು? ಈ ಕ್ರಿಸ್ತನ ಶರೀರ ಇರೋವರೆಗೂ, ಪರಿಶುದ್ಧಾತ್ಮ ಇರೋವರೆಗೂ ಅವನಿಗೆ ಇಲ್ಲಿ ಎಂಟ್ರಿ ಇಲ್ಲ. ಅದಕ್ಕೆ ನಾವು ಚರ್ಚಲ್ಲಿ ಬರಬೇಕು, ದೇವರನ್ನ ಆರಾಧನೆ ಮಾಡಬೇಕು, ಎಚ್ಚರಿಕೆ ಆಗಿರಬೇಕು. ನಾವು ಲೋಕದ ಜನಗಳ ಥರ ನನ್ನ ಕೆಲಸ ಇದೆ, ನನ್ನ ಬರ್ತ್ಡೇ ಇದೆ, ನನ್ನ ಮದುವೆ ಇದೆ, ಚರ್ಚು ಲೇಟ್ ಆಗ್ತಾ ಇದೆ, ಇವೆಲ್ಲ ಇಲ್ಲ. ಇವೆಲ್ಲ ಬೇಡ. ಎಚ್ಚರಿಕೆಯಾಗಿ ನಾವು ದಿನದಿಂದ ದಿನಕ್ಕೆ ದೇವರ ವಾಕ್ಯವನ್ನು ಕೇಳ್ತಾ ಸಿದ್ಧರಾಗಿ ನಾವು ಇರಬೇಕು. ಅದಕ್ಕೋಸ್ಕರ ಡೈಲಿ ಲೈವು, ಅದಕ್ಕೆ ನಿಮ್ಮನ್ನ ಡೈಲಿ ಬೈಬಲ್ ಓದ್ರಿ, ಡೈಲಿ ವಾಕ್ಯ ಕೇಳ್ರಿ. ನಾವು ಅಲರ್ಟ್ ಆಗಿರ್ಬೇಕಂತ. ಈಗ ಎನಿ ಟೈಮ್ ನಾವು ಪರಿಶುದ್ಧಾತ್ಮರು ನಮ್ಮನ್ನ ಇಲ್ಲಿಂದ ತಕೊಂಡು ಹೋದ ತಕ್ಷಣವೇ ಅವನು ಕಾಣಿಸ್ಕೊಂತಾನೆ. ಯಾರನ್ನು ದೊಡ್ಡದಾಗಿ ಮಾತಾಡ್ತಾ ಇದಾರಲ್ವಾ,
ಅನೇಕ ಸೇವಕರು ಆಂಟಿ ಕ್ರೈಸ್ಟ್ ಇಸ್ ಕಮಿಂಗ್, 666 ಇಸ್ ಕಮಿಂಗ್. ನಾನು ಹೇಳ್ತೇನೆ ನಿಮಗೇನು ಎಫೆಕ್ಟ್ ಆಗಲ್ಲ. ಅದಕ್ಕೆ ಪ್ರೇಯರೇ, ನಾವು ಏನಕ್ಕೆ ಚರ್ಚಿಗೆ ಬನ್ನಿ, ದೇವನ ಆರಾಧನೆ ಮಾಡಿ, ವಾಕ್ಯ ಓದ್ರಿ, ಡೈಲಿ ಪ್ರೇಯರ್ ಮಾಡಿರಿ, ಅಲರ್ಟ್ ಆಗಿರಿ. ಯಾಕೆ? ವಾಯ್ ನಾವು ಹೋಗ್ಬಿಡ್ಬೇಕು. ಅದನ್ನ ಎರಡನ್ನು ಬರಬೇಕಲ್ಲ, ಅವ್ರ ಜೊತೆಲಿ ಬರಬೇಕು. ಆಮೇಲೆ ಎಷ್ಟು ಜನ ಇದ್ದೀರಾ? ಬೇಗ ಆಂಟಿ ಕ್ರೈಸ್ಟ್ ನಿಮಗೆ ಅವ್ನು ನೋಡೋದೇ ಬೇಡ, ನಾವು ರಿಯಲ್ ಕ್ರೈಸ್ಟ್ ನಾವು ನೋಡ್ಕೊಂಬಿಡೋಣ. ನೋಡಿ, ಅದಕ್ಕೆ ಬೈಬಲ್ ಹೇಳ್ತಿದೆ, ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಹೌದು, ಇವತ್ತು ನಮ್ಮ ದೇಶ ಹೆಂಗಿದೆ ನಿಮ್ಗೆ ಗೊತ್ತು. ಧರ್ಮಗಳ ಮೇಲೆ ನಿಂತಿದೆ, ಜಾತಿಗಳ ಮೇಲೆ ನಿಂತಿದೆ, ಗುಪ್ತವಾಗಿ ಕೆಲಸ ಮಾಡ್ತಾನೆ ಇದೆ. ಜಾರ್ಖಂಡಲ್ಲಿ ಎಷ್ಟು ಪ್ರಾಬ್ಲಮ್ ನಡೀತಿದೆ ಗೊತ್ತಾ ನಿಮಗೆ? ಯಾರದು ಪ್ರೇಯರ್ ಮಾಡ್ತೀರಾ? ಗೊತ್ತಿಲ್ಲ ನಿಮಗೆ. ಒಬ್ಬ ಕ್ರಿಶ್ಚಿಯನ್ ಫಾದರ್ ಸತ್ತೋದು ಗೊತ್ತಾ? ಗೊತ್ತಿಲ್ಲ. ಆ ರೋಮನ್ ಕ್ಯಾಥಲಿಕ್ ಫಾದರ್ ತನ್ನ ಸಾಯಲಿ ಬಿಡು. ನೋ, ನಾಟ್ ಲೈಕ್ ದಟ್. ಯಾಕೆ? ಏನಾಯಿತು? ವಾಟ್ ಹ್ಯಾಪನ್? ಉತ್ತರ ಪ್ರದೇಶದಲ್ಲಿ ಏನಾಗ್ತಿದೆ ಗೊತ್ತಾ? ಐ ಡೋಂಟ್ ನೋ. ಇದೆಲ್ಲ ಲಾಸ್ಟ್ ಡೇಸ್, ಇದೆಲ್ಲ ಗುರುತುಗಳು. ಬಟ್ ಭಾಗ್ಯವಂತರು ನೀವು ಇವತ್ತು ಸಭೆಯಲ್ಲಿ ಬಂದು ಕೂತಿದ್ದೀರಾ. ಇವತ್ತು ಚರ್ಚ್ಗಳೆಲ್ಲ ಕ್ಲೋಸ್ ಆಗಿದೆ. ಯಾಕೆ ಗೊತ್ತಾ? ಇದೆಲ್ಲ ಕೊನೆ. ಯಾಕಂದ್ರೆ ನಿಮ್ಮ ವಿಶ್ವಾಸವನ್ನು ಡೌನ್ ಮಾಡೋಕ್ಕಾಗಿ. ದೇವ್ರ ಮಕ್ಕಳೇ, ನಾವು ಅಲರ್ಟ್ ಆಗಿರ್ಬೇಕಿಲ್ಲ ಈ ಕಾಲದಲ್ಲಿ. ದಟ್ ಈಸ್ ವೈ ಚಾನ್ಸ್ ಸಿಗ್ತಾ ನಮಗೆ ಚರ್ಚ್ ಓಪನ್ ಆಯ್ತಾ, ಓಡ್ ಬರ್ಬೇಕು. ಅದಕ್ಕೆ ದಾವೀದ ಒಂದು ಪ್ರವಾದನೆಯಾಗಿ ಬರೀತಾನೆ, ಸ್ವಾಮಿ ನಿನ್ನ ಆಲಯದಲ್ಲಿ ಕಳೆಯೋಕೆ ನಾನು ಬೇಡ್ಕೊಂತೇನೆ. ಹಾಗಾದ್ರೆ ಯಾಕೆ ಅವನು ಅಷ್ಟು ರಿಕ್ವೆಸ್ಟ್ ಮಾಡ್ತಾನೆ? ಅದು ಇವತ್ತು ಆಲಯಗಳು ತೆಗ್ದಿಲ್ವೇ? ಇವು ನಾವು ದೇವ್ರ ಕೇಳ್ತಾ ಇದ್ದೀವಿ, ದೇವರೇ ಹೆಂಗಾದ್ರೂ ಆಲಯ ತೆಗಿಲಪ್ಪ, ಎಷ್ಟು ದಿನ ಅಂತ ಆನ್ಲೈನ್ ನೋಡೋಕ್ಕಾಗೋದು, ಆನ್ಲೈನ್ ನೋಡಿ ಆಗ್ತಲ್ಲ ದೇವರೇ. ನೋ ಪ್ರಿಯರ್, ಇವತ್ತು ಎಷ್ಟು ಜನಗಳು ನೆಗ್ಲೆಕ್ಟ್ ಆಗಿದ್ದಾರೆ ಗೊತ್ತಾ? ಕೆಲವು ವಿಶ್ವಾಸಗಳು ಕೃತಜ್ಞತೆಯನ್ನು ಮರ್ತೋಗ್ಬಿಟ್ಟಿದ್ದಾರೆ. ಚರ್ಚಿಗೆ ಬರುವಾಗ ಬರೆಗೈಲಿ ಬಂದಿರ್ತಾರೆ, ಸಮೃದ್ಧಿ ಆಗಿರ್ತಿದೆ, ಎವ್ರಿಥಿಂಗ್ ಇಸ್ ಗುಡ್. ಇವಾಗ ದೌಲತ್ತು, ಅವನೇನು ಪಾಸ್ಟ್, ಅವನೇನಿಲ್ಲ ನಾವು ಕೇಳೋದು. ಇವೆಲ್ಲ ಏನು ಗೊತ್ತಾ? ಕೈ ಬಿಡಲ್ಪಡುವಂಥ ಸೂಚನೆಗಳು. ವಿಶ್ವಾಸನ ಕಳ್ಕೊತಾ ಇದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲದ ಹಾಗೆ ಅವ್ರು ಹೇಳ್ತಾರೆ, ಇಲ್ಲ ಬಿಡು ಅನಿಲ್ ಗೌಡ, ಬೇಡ ಅಲ್ಲಿ ಹೋಗ್ತೀನಿ ನಾನು. ಸೈತನ್ ಹೇಳ್ತೇನೆ, ಇಲ್ಲಿ ಬೇಡ, ಇವಾಗ ಅಲ್ಲೋಗು. ಜಂಪಿಂಗ್ ಟು ಜಂಪಿಂಗ್. ಕೊನೆಗೆ ನಾವೆಲ್ಲ ಜಂಪ್ ಆಗಿ ಹೋಗ್ತೀವಿ, ಅವರಲ್ಲೇ ಜಂಪ್ ಹೊಡಿತಾ ಇರ್ತಾರೆ. ಶಬ್ದ ಬರ್ತಾ ಇಲ್ವೇ? ವಾಕ್ಯ ಕೇಳುವಾಗ ಅಲರ್ಟ್ ಆಗಿರ್ಬೇಕು ನೀವು. ಕೆಲವರು ವಾಕ್ಯ ಕೇಳುವಾಗಲೇ ಏನೋ ನೈಟು ಸೆಕೆಂಡ್ ಶೋ ಪಿಕ್ಚರ್ ನೋಡ್ದಂಗೆ, ಅದು ಕೂಡ ಕರೆಕ್ಟಾಗಿ ನೋಡ್ತಾರೆ. ಅದು ಬಾಯಿ ತಕೊಂಡು ಇವಾಗ ಏನಾಗ್ತಿತ್ತು ನಾನು ಹೇಳ್ತೀನಿ. ಆ ಥರ ಒಂದು ಸಿನಿಮಾ ಕ್ಲೈಮ್ಯಾಕ್ಸ್ ನೋಡುವಾಗ ಹೆಂಗೆ ನೀವು ಬಾಯಿ ತಕೊಂಡು ನೋಡ್ತಾ ಇರ್ತೀರ, ಅದಕ್ಕಿಂತ 1000 ಪಟ್ಟು ಹೆಚ್ಚಾಗಿ ವಾಕ್ಯವನ್ನು ಕೇಳಬೇಕಾಗಿದೆ. ನೀವು ವಾಕ್ಯ ಕೇಳುವಾಗಲೇ ತಕ್ಕಂತ ದೇವರು ನಿಮ್ಮನ್ನು ತಗೊಂಡು ಹೋಗ್ಬೋದು. ಅವತ್ತು ಪಾರಿವಾಳ ಆಲಿವ್ ಎಲೆಯನ್ನು ತಗೊಂಡೋಗಿ ತಂದೆ ಕೈಲಿ ಒಪ್ಪಿಸುವ ಜವಾಬ್ದಾರಿ ಇವಾಗ ಯಾರು ಗೊತ್ತಾ ಕೊಟ್ಟಿದ್ದಾರೆ? ದೇವರು ಪರಿಶುದ್ಧಾತ್ಮನಿಗೆ ದೇವರು ಕೊಟ್ಟಿದ್ದಾರೆ. ನಾವು ರಕ್ಷಣೆ ಹೊಂದಿದ್ದಕ್ಕೆ ವಿಟ್ನೆಸ್ ಯಾರು ಗೊತ್ತಾ? ಪರಿಶುದ್ಧಾತ್ಮ. ಸಂಚಕಾರವಾಗಿದೆ ಅಂತ ಬರಿದೆ ನೋಡಿ ಎಫೆಸ ಪತ್ರಿಕೆಯಲ್ಲಿ. ಸಂಚಕಾರ ಅಂದ್ರೆ ವಿಟ್ನೆಸ್. ನೀನು ಡ್ರಾಮಾ ಮಾಡ್ತಾ ಇದೆಯೋ, ನಿಜವಾಗಿ ಯೇಸು ನಂಬ್ತಾ ಇದೆಯೋ, ಅದಕ್ಕೆ ಪರಿಶುದ್ಧಾತ್ಮನ ಸಾಕ್ಷಿ ಆಗ್ತಾನೆ ಅಷ್ಟೇ. ನಾವು ಓವರ್ ಆಕ್ಟಿಂಗ್ ಮಾಡಿದ್ವಿ. ಓ ಪಾಸ್ಟರ್ ಕೆಲವು ನೋಡಿ ಆಕ್ಟಿಂಗ್ ಮಾಡ್ತಾರೆ. ಓ ನಿಮ್ಮ ಥರ ಪಾಸ್ಟರ್ ಎಲ್ಲ ಸಿಕ್ಕಲ್ಲ ಪಾಸ್ಟರ್. ಆಮೇಲೆ ಹಿಂದೆಗಡೆ ಹೋಗಿ ಕೋಸ್ಟರ್ ಅಂತ ಇರ್ತಾರೆ. ಎಲ್ಲ ಪರಿಶುದ್ಧಾತ್ಮ ನೋಡ್ತಾ ಇರ್ತಾರೆ. ಕೊನೆಯ ದಿನದಲ್ಲಿ ಒಂದು ವಾಕ್ಯದಲ್ಲಿ, ಕೊನೆಯ ದಿನದಲ್ಲಿ ಯಾರು ಗೊತ್ತಾ ನಿಮಗೆ ವಿಟ್ನೆಸ್? ಹೋಲಿ ಸ್ಪಿರಿಟ್ಸ್ ವಿಟ್ನೆಸ್. ನಿಮ್ಮೊಳಗೆ ಪರಿಶುದ್ಧಾತ್ಮ ಇದ್ದಾನೆ. ನಾವು ಯಾಕೆ ಆರಾಧನೆ ಬರಬೇಕು? ಬಟ್ ಈ ಬಿದ್ದು ಹೋದ ಲೋಕದಲ್ಲಿ, ಈ ಲಾಸ್ಟ್ ಡೇಸ್ ಅಲ್ಲೇ ನಾವು ಬ್ಲೆಸ್ ಆಗಿರ್ಬೇಕು. ಪಾಯಿಂಟ್ ಅರ್ಥ ಮಾಡ್ಕೊಳ್ರಿ. ಓದಮ್ಮ ವಾಕ್ಯ, ಆ ವಾಕ್ಯ ಓದಿ. ಒಂದು ನಿಮಿಷ, ನಿಮ್ಮನ್ನ ನಾನು ಭಯಕಿಸ್ತಾ ಇಲ್ಲ. ಈ ಲಾಸ್ಟ್ ಡೇಸ್ ಅಲ್ಲೇ ಶದ್ರಕ್ ಮೇಷಕ್ ಅಬೇದ್ನೆಗೋ ಬೆಂಕಿಯಲ್ಲಿ ಬಿದ್ರ ಭಯಪಟ್ರ? ಅವ್ರಿಗೆ ಗೊತ್ತಿತ್ತು ಯಾರಿದ್ದಾರೆ. ಅದೇ ಧೈರ್ಯದಲ್ಲಿರಿ. ಇವತ್ತು ನಾವು ಆ ಸ್ಥಿತಿಯಲ್ಲಿ ಇರ್ಬೋದು. ಒಂದು ತಿಳ್ಕೊಳ್ಳಿ, ನಮ್ಮೊಂದಿಗೆ ದೇವಕುಮಾರನಿದ್ದಾನೆ. ನಮ್ಮನ್ನು ಹೆಂಗೆ ಪ್ರೊಟೆಕ್ಟ್ ಮಾಡಿದಾನಂದ್ರೆ, ಪರಿಶುದ್ಧಾತ್ಮನಿಟ್ಟು ನಮ್ಮನ್ನು ಪ್ರೊಟೆಕ್ಟ್ ಮಾಡಿದಾನಂತೆ. ಶಬ್ದ ಬರ್ತಾ ಇಲ್ಲಪ್ಪ, ಓದಪ್ಪ. ಇಷ್ಟನೇ ವಾಕ್ಯ ರೋಮ 8:16. ಎಲ್ಲ ಬರ್ಕೊಳ್ಳಿ. ರೋಮ 8:16. ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ವಾವ್! ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ, ನಮ್ಮ ಸ್ಪಿರಿಟ್ ಒಂದಿಗೆ ಏನ್ ಮಾಡ್ತಾನಂತೆ?
ಓದಮ್ಮ, ಏನ್ ಸಾಕ್ಷಿ ಹೇಳ್ತಾನಂತೆ? ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಪರಿಶುದ್ಧಾತ್ಮನೇ ನಿಮಗೆ ಸಾಕ್ಷಿ ಕೊಡೋದು ನೀವು ದೇವರ ಮಕ್ಕಳು ಅಂತ. ಅವ್ರನ್ನ ನೋಡಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾರಲ್ಲ ದೇವರ ಹತ್ರ, ಕರ್ಕೊಂಡೋಗಿ ದೇವ್ರನ್ನ ನಿಲ್ಲಿಸ್ಬಿಟ್ಟು ಹೇಳ್ತಾರೆ, ಸ್ವಾಮಿ ಕೋರ್ಟಲ್ಲಿ ಇವತ್ತು ವಿಟ್ನೆಸ್ ಇಲ್ಲದ್ರೆ ಕೇಸ್ ನಿಂತ್ಕೊಂತಿದ್ದ ಸಂತೋಷ್, ಸೇಮ್ ಮೆಥಡ್, ಅದೇ ಮೆಥಡ್ನ ಇಲ್ಲಿ ತಂದಿರೋದು ಭೂಮಿನಲ್ಲಿ. ಅವ್ರೇನು ಸ್ಪೆಷಲ್ ಆಗಿ ತಂದಿಲ್ಲ ಇಲ್ಲಿ ಮೆಥಡ್, ಎಲ್ಲ ಬೈಬಲ್ ಮೆಥಡ್. ವಿಟ್ನೆಸ್ ಇವತ್ತು ನಾನು ರಕ್ಷಣೆ ಹೊಂದಿರೋದಕ್ಕೆ ಯಾರು ಗೊತ್ತಾ ವಿಟ್ನೆಸ್? ಎವ್ರಿ ಡೇ ಪರಿಶುದ್ಧಾತ್ಮ ನಿಮ್ಮೊಳಗೆ ಮಾತಾಡ್ತಾನೆ ಇರ್ತಾರೆ. ಪ್ರತಿದಿನ ಪರಿಶುದ್ಧಾತ್ಮ ನಿಮ್ಮಲ್ಲಿ ಮಾತಾಡ್ತಾ ಇರ್ತಾರೆ. ಏನಕ್ಕೆ ಚರ್ಚಿಗೆ ಬರ್ತೀವಿ? ಏನೋ ಚರ್ಚ್ ಓಪನ್ ಆಗಿದೆ, ಇಷ್ಟು ದಿನ ಮುಚ್ಚಿತ್ತು ಬ್ರದರ್, ಅದಕ್ಕೆ ಸುಮ್ಮನೆ ಬಂದಿದ್ದೀನಿ. ಸುಮ್ಮನೆ ಬರಬೇಡ. ಇಬ್ರಿಯರಿಗೆ ಬರೆದ ಪತ್ರಿಕೆ ಹೇಳ್ತಿದೆ, ಈ ದಿನಗಳಲ್ಲಿ ವಿಶ್ವಾಸಿಗಳು ಆರಾಧನೆ ತಪ್ಪಿಸ್ಕೊಳ್ತಾರಂತೆ. ಒಂದು ತಿಳ್ಕೊಳ್ಳಿ, ಯಾಕೆ ನಾವು ಆರಾಧನೆ ನಾವು ಅಲರ್ಟ್ ಆಗಿದ್ದೀವಿ ಅಂತ ತೋರ್ಸಕ್ಕಾಗಿ, ಎಚ್ಚರಿಕೆ ಆಗಿದ್ದೇವೆ. ಎನಿ ಟೈಮ್ ನಾವು ಕಾರಲ್ಲಿ ಬರುವಾಗಲೇ ಕಾರ್ ನಿಂತಿರ್ಬೋದು, ನಾವು ಹೋಗಿರ್ಬೋದು. ಎಲ್ಲಪ್ಪ ಏನು ಕಾಣಿಸ್ತಾ ಇಲ್ಲ ಕಾರಲ್ಲಿ? ಕಾರ್ ನಿನಗೆ, ಹೋಗು, ಕಾರ್ ನಿನಗೆ, ನನಗೆ ಮೇಲೆ. ಏಮೇ ನಾವು ಏನಕ್ಕೆ ಚರ್ಚಿಗೆ ಬರ್ತೀವಿ ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ವಿಟ್ನೆಸ್ ಯಾರಾಗಿದ್ದಾನಂತೆ? ಅಷ್ಟು ಮಾತ್ರವಲ್ಲ, ನಮ್ಮ ಇನ್ನೊಂದು ಇಬ್ರಿಯರಿಗೆ ಬರೆದ ಪತ್ರಿಕೆ 10:14 ನೋಡಿ, ನಮ್ಮ ವಿಟ್ನೆಸ್ ಯಾರು ಅಂತ ತುಂಬ ಕ್ಲಿಯರ್ ಆಗಿ ಬರೀತಾರೆ ಅಲ್ಲಿ. ಆ ಇಬ್ರಿಯರಿಗೆ ಬರೆದ ಪತ್ರಿಕೆಕಾರ ಬರ್ಕೊಡ್ರಿ. Hebrews chapter 10:14. ಪವಿತ್ರರಾಗುತ್ತಿರುವವರನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನಷ್ಟೇ. ಪವಿತ್ರಾತ್ಮನು ಸಹ ನಮಗೆ ಸಾಕ್ಷಿ ಕೊಡುವವನಾಗಿ ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆ ಈಗಿರುವುದು. ಸಾಕು. ಅಂದ್ರೆ ನಾವು ರಕ್ಷಣೆ ಹೊಂದಿದ್ದೇವೆ ಅನ್ನೋದಕ್ಕೆ ಯಾರು ಗೊತ್ತಾ ಸಾಕ್ಷಿ? ಪವಿತ್ರಾತ್ಮ. ಹೋಗಿ ಒಂದು ಪಾಸ್ಟರ್ ಕೇಳ್ತಾನೆ, ಏನು ವಿಶ್ವ, ಏಸು ನಂಬಿದ್ಯಾ? ರಕ್ಷಣೆ ಹೊಂದಿದ್ಯಾ? ಬ್ಯಾಪ್ಟಿಸಮ್ ಆಗಿದ್ಯಾ? ಕೇಳ್ತಾರೆ ಯಾರಾದ್ರು? ಅವ್ರು ಕೇಳೋದಲ್ಲ, ನಿನ್ನ ಬ್ಯಾಪ್ಟಿಸಮ್ಗೆ ನೀನು ಏಸು ನಂಬಿರೋದಕ್ಕೆ ನೀನೇನು ಡ್ರಾಮಾ ಮಾಡ್ತಿದ್ಯೋ ಇಲ್ವೋ ಅನ್ನೋದಕ್ಕೆ ಪರಿಶುದ್ಧಾತ್ಮರು ನೇರವಾಗಿ ನಿಂಗೆ ಸಾಕ್ಷಿ ಕೊಡ್ತಾರೆ. ನಾವೇನು ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ, ಓವರ್ ಆ್ಯಕ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಓವರ್ ಭಕ್ತಿ ಎಲ್ಲ ತೋರಿಸೋ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಆಗಿರ್ರಿ. ನಮಗೆ ವಿಟ್ನೆಸ್ಸೇ ಪರಿಶುದ್ಧಾತ್ಮನಾಗಿದ್ದಾನೆ. ಯಾರು ವಿಟ್ನೆಸ್? ಜೋರಾಗಿ ಹೇಳ್ರಿ. ಅದಕ್ಕೆ ರೋಮದಲ್ಲಿ ಪೌಲ ಬರಿತಾನೆ, ಆ ಆತ್ಮ ನಮ್ಮನ್ನ ದೇವರನ್ನ ಏನಂತ ಕರಿ ಅಂತ ಹೇಳ್ತಾನಂತೆ? ಅಪ್ಪ, ತಂದೆ. ಅಪ್ಪ ತಂದೆ ಅಂತ ಕರೆಯುವಂತ ಆತ್ಮನ ಕೊಟ್ಟಿದ್ದಾನಂತೆ. ಅವತ್ತು ನೋಹನ್ ಬಿಟ್ನಲ್ಲ 2ನೇ ಸಲ ಪಾರಿವಾಳ, ಆ ಪಾರಿವಾಳ ಬಂದು ವಾಪಸ್ ಹೋಗಾಗಿ ಏನು ತಗೊಂಡು ಹೋಯ್ತಂತೆ? ಆಲಿವ್ ಎಲೆ. ಆ ಗುರುತು, ಅದನ್ನೆರಡು ರಿಯಲ್ ಏನು ಗೊತ್ತಾ? ಇದು ಪರಿಶುದ್ಧಾತ್ಮನ 2ನೇ ಯುಗ. ಈಗ ಪರಿಶುದ್ಧಾತ್ಮ ಲೋಕದಲ್ಲಿದ್ದಾನೆ. ಈಗ ಪರಿಶುದ್ಧಾತ್ಮ ಎತ್ತಲ್ಪಡುವಾಗ ನನ್ನ ಕರ್ಕೊಂಡಾತನು ಹೋಗುವನಾಗಿದ್ದಾನೆ. ನನ್ನ ಕರ್ಕೊಂಡೋಗಿ ತಂದೆಗೆ ಒಪ್ಪಿಸುವ ಜವಾಬ್ದಾರಿಯನ್ನ ದೇವರು ಪರಿಶುದ್ಧಾತ್ಮನಿಗೆ ಕೊಟ್ಟಿದ್ದಾನೆ. ಪರಿಶುದ್ಧಾತ್ಮನೇ ನಮ್ಗೆ ಯೇಸು ಬಗ್ಗೆ ರಿವೀಲ್ ಮಾಡೋದು, ತಂದೆ ಬಗ್ಗೆ ರಿವೀಲ್ ಮಾಡೋದು. ಅವ್ರು ಏನೇನು ಮಾಡಿದಾರೋ, ಎಂಥ ದೇವರು ಹೆಂಗೆ ಹೀಲಿಂಗ್ ಕೊಟ್ಟಿದ್ದಾರೆ, ಎಲ್ಲ ಪರಿಶುದ್ಧಾತ್ಮ ನಮಗೆ ರಿವೀಲ್ ಮಾಡೋದು. ನಮಗೆ ಟ್ರೈನ್ ಮಾಡೋಕ್ಕಾಗಿ ಪರಿಶುದ್ಧಾತ್ಮ ನಮ್ಮೊಳಗಿಟ್ಟಿರೋದು. ನಮ್ಗೆ ವಿಟ್ನೆಸ್ಗಾಗಿ, ನಮ್ಮನ್ನು ನಡ್ಸಕ್ಕಾಗಿ ಪರಿಶುದ್ಧಾತ್ಮ ನಮ್ಮೊಳಗಿಟ್ಟಿರೋದು. ಇವಾಗ ನಮ್ಗೆ ರೆವಲ್ಯೂಷನ್ ಗೊತ್ತಾ? ಪೌಲನಿಗೆ ಯಾರು ರೆವಲ್ಯೂಷನ್ ಕೊಟ್ಟಿದ್ದು? ಪರಿಶುದ್ಧಾತ್ಮರು. ಇವಾಗ ನನಗೆ ಯಾರು ರೆವಲ್ಯೂಷನ್ ಕೊಟ್ಟಿದ್ದು? ಪರಿಶುದ್ಧಾತ್ಮರು. ನಿನ್ನೆ ನನ್ನ ಒಂದು ರೆವಲ್ಯೂಷನ್ ಮಾತಾಡಿದ್ರೆ ಅದು ಕೊಟ್ಟಿದ್ದಾರೆ ನಾನಲ್ಲ, ಪರಿಶುದ್ಧಾತ್ಮರು. ಈ ರೆವಲ್ಯೂಷನ್ ಕೊಟ್ಟಿದ್ದಾರೋ? ನೋನ ಚರಿತ್ರೆ ನೀವು ಓದಿರ್ತೀರಾ. ರೆವಲ್ಯೂಷನ್ ಕೊಟ್ಟಿದ್ದಾರೋ ದೇವರು, ಪರಿಶುದ್ಧಾತ್ಮರು. ಅವ್ರು ಹೇಳ್ತಾರೆ, ಅದು ಬರೀ ಪಾರಿವಾಳ ಮಾತ್ರ ನೋಡಿದಪ್ಪ ನೀನು. ಪಾರಿವಾಳ ಅಂದ್ರೆ ನಾನೇ, ಆ ಸಿಂಬಲ್. 2ನೇ ಬಾರಿ ಇವಾಗ ಇದ್ದೀನಿ. ನಾನು ಹೋಗುವಾಗ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಎನಿ ಟೈಮ್, ಎನಿ ಮೂಮೆಂಟ್ ದೇವರು ಓಕೆ 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 ಅಂದರೆ ಸಾಕು, ಟಕ್ಕನ್. ಇದು ಲಾಸ್ಟ್ ಡೇಸ್. ಏನು ಕಟ್ಟಬೇಕು, ಏನು ತಗೊಬೇಕು, ಏನು ಮಾಡಬೇಕು, ಅದರಲ್ಲಿ ಹೋಗ್ಬೇಡ್ರಿ. ಅದು ಓಕೆ, ತಗೊಳ್ರಿ, ಮಾಡ್ರಿ, ಕಾರ್ ತಗೊಳ್ರಿ, ಮನೆ ತಗೊಳ್ರಿ, ಬಿಲ್ಡಿಂಗ್ ತಗೊಳ್ರಿ, ಎಲ್ಲ ಹೋಗ್ಲಿ. ಅದಕ್ಕಿಂತ ಹೆಚ್ಚಾಗಿ ನಾನು ಕ್ರಿಸ್ತನಲ್ಲಿದ್ದೇನೆ. ಐ ಆಮ್ ಬಾಡಿ ಆಫ್ ಕ್ರೈಸ್ಟ್, ಐ ಆಮ್ ಇನ್ ಕ್ರೈಸ್ಟ್, ಐ ಆಮ್ ಇನ್ ಕ್ರೈಸ್ಟ್, ಐ ಆಮ್ ಎ ನ್ಯೂ ಕ್ರಿಯೇಷನ್. ನಾನು ಹೊಸ ಸೃಷ್ಟಿ. ದೇವರ ರಾಜ್ಯಕ್ಕಾಗಿ ದೇವರ ರಾಜ್ಯವನ್ನು ಕಟ್ಟುತ್ತಾ ಇದ್ದೇನೆ. ದೇವರ ರಾಜ್ಯನ ಕಟ್ಟಬೇಕು. ನೀವೇನು ಕಟ್ಟುತ್ತೀರೋ ಆ ಕಟ್ಟುವಂಥದ್ರಲ್ಲಿ ಬಂದು ವಾಸ ಮಾಡೋರಾಗಿದ್ದೀರಾ. ಗೊತ್ತಾ ನಿಮಗೆ? ನೀವೇ ಕಟ್ತಾ ಇದ್ದೀರಾ ಅಂತ. ದೇವರಾಜ್ಯ ನೀವು ಕಟ್ತಾ ಇದ್ದೀರಾ. ನಿಮ್ಮನೆ ಕಟ್ತಾ ಇದ್ರೆ ಗೊತ್ತಾ? ದೇವರಾಜ್ಯನ ಕಟ್ಟೋದ್ರಲ್ಲಿ ನಂಬರ್ 1 ಆಗಿರಿ. ಯಾಕಂದ್ರೆ ಒಂದು ದಿನ ಅದ್ರ ಬಂದು ನೀವು ಅಲ್ಲೇ ಬಂದು ವಾಪಸ್ ಬರ್ತೀರಾ. ಇದು ಬಂದ್ರೆ ಬರೀ ಸ್ಯಾಂಪಲ್ ಅಷ್ಟೇ. ಬೆಳಿಗ್ಗೆ ಹೇಳಿ ಬರೀ ಸ್ಯಾಂಪಲ್. ಇವಾಗ ನೋಡ್ತಾರ ಆರೋಗ್ಯ ಸ್ಯಾಂಪಲ್. ಇವಾಗ ಅಂಗಡಿಗೆ ಹೋಗ್ತೀರಾ, ಮಾರ್ಕೆಟ್ಗೆ ಹೋಗ್ತೀರಾ, ಏನು ನೋಡ್ತೀರಾ ತಂದ್ಬಿಡ್ತೀನಪ್ಪ. ಒಂದು ಜೊತೆ ಬಟ್ಟೆ ತಗೋಬೇಕಂದ್ರೆ ಏನು ಮಾಡ್ತೀಯಾ?
ಅದನ್ನು ಹಾಕ್ಕೊಂಡು ಟ್ರಯಲ್ ನೋಡ್ತೀಯ, ಕರೆಕ್ಟಾಗಿದ್ದರೆ ಆಮೇಲೆ ಫುಲ್ಲಾಗಿ ಹಾಕೊಂಡು ತಿರುಗಾಡ್ತೀಯ ಬಟ್ಟೆನ. ಒಂದು ಸ್ವೀಟ್ ತಗೊಳಕ್ಕೆ ಹೋಗ್ತೀರಾ, ಸ್ವೀಟ್ ತಗೊಳಕ್ಕೆ ಹೋದ್ರೆ ಏನು ಮಾಡ್ತೀರಾ? ಈ ಭೂಮಿಯಲ್ಲಿರುವ ಕಾಲ ಏನು ಗೊತ್ತಾ? ಟೇಸ್ಟ್ ನೋಡುವ ಕಾಲ, ಓನ್ಲಿ ಟೇಸ್ಟ್. ಕೆಲವ್ರಿಗೆ ಹೀಲ್ ಆಗ್ಬೋದು, ಕೆಲವ್ರಿಗೆ ಹೀಲ್ ಆಗದಿರ್ಬೋದು, ಆದರೆ ಒಂದು ದಿನ ಪರಿಪೂರ್ಣವಾದ ಆರೋಗ್ಯವಂತರಾಗಿ ಈ ಲೋಕದಲ್ಲಿ ಎಲ್ಲರೂ ಜೀವಿಸ್ತಾರೆ ಅನ್ನೋದಕ್ಕೆ ಈ ಸ್ಯಾಂಪಲ್ ಅನ್ನು ದೇವರು ತೋರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಇವಾಗ ನನ್ನ ಗುಣ ಆಯಿತು, ನೆಕ್ಸ್ಟ್ ಇನ್ನೊಂದು ಕಡೆ ನನಗೆ ಬರ್ಬೋದು, ಇನ್ನೊಂದು ಕಾಯಿಲೆ ನನಗೆ ನನ್ನ ಶರೀರದಲ್ಲಿ ಬರ್ಬೋದು, ಆದರೆ ಅದು ಗುಣ ಆಗ್ತಿದೆ. ಇದು ಬರೇ ಸ್ಯಾಂಪಲ್. ಪರ್ಮನೆಂಟ್ ಆಗಿ ನನ್ನ ಶರೀರದಲ್ಲಿ ಕಾಯಿಲೆನೇ ಬರಬಾರ್ದು ಅಂದರೆ ಹೊಸ ಭೂಮಿ ಹೊಸ ಆಕಾಶ ಆತನ 2ನೇ ಬಾರಿ ಬರಬೇಕು. ಆತನ ಆಳೋಕೆ ಶುರು ಮಾಡಬೇಕು. ಈ ಲೋಕದಲ್ಲಿರುವಷ್ಟು ಕಾಲ ಎಲ್ಲ ಆರೋಗ್ಯವನ್ನು ನಾವು ಟೇಸ್ಟ್ ಮಾಡಬೇಕು, ಟೇಸ್ಟ್ ಮಾಡಲೇಬೇಕು. ಟೇಸ್ಟ್ ಮಾಡುವಾಗೆ ಪರಿಪೂರ್ಣತೆಯನ್ನು ಅನುಭವಿಸೋಕ್ಕಾಗೋದು, ಚಿನ್ನದ ರಸ್ತೆ ನಡೆಯೋಕ್ಕಾಗೋದು. ಇಲ್ಲೇ ಒಂದು ಗೋಲ್ಡ್ ಹಾಕೊಂಡಿಲ್ಲ ಅಂದರೆ ಇನ್ನೆಲ್ಲಿ ಚಿನ್ನದ ರಸ್ತೆಯಲ್ಲಿ ನಡೆಯೋಕ್ಕಾಗ್ತಿದೆ? ಹೇಳ್ರಿ, ನೀವು ಏನಾದರೂ ನೋಡ್ದಿರಾ ತಗೊಂಬಂದ್ಬಿಡ್ತೀನಪ್ಪ ಮಂಜು? ಮಾತಾಡಿ. ಪ್ರತಿಯೊಂದು ವಿಷಯಕ್ಕೂ ಮಾರ್ಕೆಟ್ಗೆ ಹೋದ್ರು ಟೊಮೊಟೊ ನೋಡಿತ ತಗೊಂಬರ್ತೀರಾ, ಟೇಸ್ಟ್ ನೋಡ್ತೀರಾ. ಸ್ವೀಟ್ ತಗೊಂಡೋಗಿ ಹೋದ್ರೆ ಹಾಗೆ ಈ ಭೂಮಿನಲ್ಲಿ ನಾವೆಲ್ಲವನ್ನು ಜಸ್ಟ್ ಟೇಸ್ಟ್ ಮಾತ್ರ ನೋಡ್ತಾ ಇದ್ದೇವೆ ಅಷ್ಟೇ, ಬರೀ ಟೇಸ್ಟ್ ಇದು. ಆದರೆ ಇನ್ನೊಂದಿದೆ, ಆಲ್ ರಿಯಲ್ ಇದೆ. ನಿಮ್ಮ ಮಕ್ಕಳು, ನೀವುಗಳು ಸಿಂಹದ ಪಕ್ಕದಲ್ಲಿ ಮಲ್ಕೊಂತೀರಾ, ಕರಡಿಗಳ ಪಕ್ಕದಲ್ಲಿ ಮಲ್ಕೊಂತೀರಾ. ನಿಮ್ಮ ಮಕ್ಕಳು ಹೊರಗಡೆ ಹೋದರೆ ಭಯ ಪಡ್ತೀರಾ, ಅಯ್ಯೋ ನನ್ನ ಮಗು ಏನಾಗೋದ್ರಿಂದ. ನಿಮ್ಮ ಮಕ್ಕಳು ಹೋಗಿ ಹಾವಿನ ಉತ್ತದಲ್ಲಿ ಕೈ ಹಿಡಿದು ಕೈ ಇಕ್ಬಿಟ್ಟು ಹಾವುಗಳನ್ನ ಹೊರಗಡೆ ತೆಗೆದು ಗೊಂಬೆ ಥರ ಹಿಂಗೆ ಆಡಿಸ್ತಾವಂತೆ. ಹೆಂಗೆ ಹಾವುಗಳನ್ನೇನು ಮಾಡ್ತಾವಂತೆ? ಗೊಂಬೆ ಥರ ಆಡಿಸ್ತಾವಂತೆ. ಆ ದಿನಗಳಲ್ಲಿ ನೀವು ಎಂಟ್ರಿ ಕೊಡೋಕೆ ಹೋಗ್ತೀರಾ. ಅದಕ್ಕೋಸ್ಕರವಾಗಿ ಪ್ರೇರೆ ನಾವು ಹಗಲಿನವರಾಗಿ ಜೀವಿಸಬೇಕು ಈ ಲೋಕದಲ್ಲಿ. ಇವತ್ತು ಅನೇಕರು ಬಿಸಿ 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 ಬಿಸಿ. ಪ್ರೇಯರ್ ಮಾಡೋಕ್ಕೆ ಟೈಮ್ ಇಲ್ಲ, ಚರ್ಚ್ಗೆ ಹೋಗೋಕ್ಕೆ ಟೈಮ್ ಇಲ್ಲ, ಬೈಬಲ್ ಓದೋಕ್ಕೆ ಟೈಮ್ ಇಲ್ಲ, ಏನಕ್ಕೂ ಟೈಮ್ ಇಲ್ಲ, ಟೈಮ್ ಇಲ್ಲ, ಟೈಮ್ ಇಲ್ಲ. ಪರಿಶುದ್ಧಾತ್ಮರು ನಿಮ್ಮೊಳಗೆ ವಾಸ ಮಾಡ್ತಾ ಇದ್ದಾರೆ. 2ನೇ ಸಾಲಿ ಏನಾಯಿತು? ಪಾರಿವಾಳನ ಬಿಟ್ನ ವಾಪಸ್ ಅದು ಆಲಿವ್ ಎಲೆ ತಗೊಂಡು ಹೊಟ್ಟೋಯ್ತು. ಅಂದರೆ ನಮ್ಮನ್ನೆಲ್ಲ ಕರ್ಕೊಂಡು ಹೊಟ್ಟೋದ್ರು. ನೆಕ್ಸ್ಟ್ ಏನಂತ? ಇನ್ನೊಂದ್ಸಲಿ ಇನ್ನೆಷ್ಟು ದಿನ ಆದ್ಮೇಲೆ? ಮತ್ತೆ 7 ದಿನ. ಮತ್ತೆ 7 ದಿವಸದ ಮೇಲೆ ಪಾರಿವಾಳನ್ನು ಬಿಡಲು ಅದು ಅವನ ಬಳಿಗೆ ತಿರುಗಿ ಬರಲೇ ಇಲ್ಲ. ಯಾಕೆ? ಅದೇನು ತೋರಿಸ್ತಾ ಇದೆ? ಅದು ಹೊಸ ಭೂಮಿ ಹೊಸ ಆಕಾಶದಲ್ಲಿ ಪರಿಶುದ್ಧಾತ್ಮನು ಬಂದರೆ ಇನ್ಯಾವತ್ತಿಗೂ ಈ ಭೂಮಿನ ಬಿಟ್ಟು ಹೋಗಲ್ಲ. ಯಾಕೆಂದರೆ ನಾವೆಲ್ಲರೂ ಕೂಡ ಹೊಸ ಕ್ರಿಸ್ತನ ಶರೀರವನ್ನು ಧರಿಸ್ಕೊಂಡಿರ್ತೇವೆ. ನಾವು ಅನಾರೋಗ್ಯವೇ ಬರದ ಒಂದು ಶರೀರವನ್ನು ಧರಿಸ್ಕೊಂಡಿರ್ತೇವೆ. ಕ್ರಿಸ್ತನ ಮಹಿಮೆಯಲ್ಲಿ ಈ ಭೂಮಿ ಆಳ್ವಿಕೆನ ಮಾಡ್ತಾ ಇರ್ತಾರೆ ದೇವರು. ಪರಿಶುದ್ಧಾತ್ಮರು ಯೇಸು ನಮ್ಮ ಜೊತೆಲಿ ಇರುವವನಾಗಿದ್ದಾನೆ. ಆ ಕಾಲಕ್ಕೆ ನಾವು ಬರಬೇಕು, ಆ ಕಾಲಕ್ಕೆ ನಾವು ಹೋಗ್ಬೇಕಂತಲೇ ನಿಮ್ಮನ್ನೆಲ್ಲ 1-2 ಅವರ್ ಕುಂಡ್ರಿಸಿ ಕೆಲವರು ಟೈಮ್ ನೋಡೋದು. ಏನಿ ಪಾಸ್ಟ್ರಿ ಇಷ್ಟು ಲೇಟ್ ಮಾಡಿಬಿಟ್ರಪ್ಪ. ಹಲೋ, ಪಾಸ್ಪೋರ್ಟ್ ಅಂಗಡಿಗೆ ಹೋಗಿ ಅಮೇರಿಕಾಗೆ ಹೋಗ್ಬೇಕಂದ್ರೆ, ಫ್ಲೈಟ್ಗೆ ಹೋಗ್ಬೇಕಂದ್ರೆ, ಹಲೋ ಬಾಂಬೆಗೆ ಹೋಗ್ಬೇಕಂದ್ರೂ ಎಷ್ಟು ಅವ್ರು ಮುಂಚೆ ಹೋಗ್ಬೇಕು? ಫ್ಲೈಟಲ್ಲಿ ಯಾರು ಹೋಗ್ಲಿಲ್ವಾ? ಹೇಳು ವಿನೋದ್, ಬಾಂಬೆಗೆ ಹೋಗ್ಬೇಕಂದ್ರೆ ಎಷ್ಟು ಅವರಪ್ಪ? ಬೋರ್ ಆಗ್ತಿದ್ದಾ? ಆಗೋದಿಲ್ಲ. ದುಬೈಗೆ ಹೋಗ್ಬೇಕಂದ್ರೆ 3 ಅವರು, ಅಲ್ಲಿ ಬೋರ್ ಆಗಲ್ಲ. ಯಾಕೆ ಹೇಳಿ? ಮೇಲೆ ಹೋಗ್ತೀವಲ್ಲ, ದುಬೈಗೆ ಹೋಗ್ತೀವಲ್ಲ, ಆ ಕ್ಯೂರಿಯಾಸಿಟಿ. ಚರ್ಚಿಗೆ ಬಂದ್ಬಿಟ್ರೆ ಪಕ್ಕದಲ್ಲಿ ವಾಕ್ಯ ಕೇಳಲ್ಲ. ಸೈತಾನ ಅಂತ ವೆರಿ ಗುಡ್ ಹಿಂಗೆ ಮಾತಾಡ್ತಾ ಇರೋ ವಾಕ್ಯ ಹಂಗೇ ಭೂಮಿಗೆ ಹೋಗ್ಬೇಕದು. ಅದಕ್ಕೆ ನಾನು ಮೊನ್ನೆ ನಾನು ಪ್ರಸಂಗ ಮಾಡಿದೆ, ಎಷ್ಟನ್ನು ಕೇಳಿದ್ರೆ ಗೊತ್ತಿಲ್ಲ. ಸೈತಾನನು ಏನು ಕದ್ದುಕೊಳ್ತಾನಂತ ಗೊತ್ತಾ? ಮನುಷ್ಯನಲ್ಲಿ ದೇವರ ವಾಕ್ಯವನ್ನು. ನೀವು ಪ್ರಸಂಗ ಕೆಲವರು ಸರಿಯಾಗಿ ಅಬ್ಸರ್ವ್ ಮಾಡಲ್ಲ. ಸೈತಾನ ಕೆಲಸ ಏನಂದ್ರೆ ನಿಮ್ಮನ್ನು ಹೆಂಗಾದ್ರೂ ಮಾಡಿ ವಾಕ್ಯ ಕದಿಬೇಕು ನಿಮ್ಮ ಹತ್ರ. ವಾಕ್ಯ ಕದ್ಬಿಡ್ತಂದ್ರೆ ನಿಮ್ಮ ಲೈಫ್ ಅಷ್ಟೇ. ಅದಕ್ಕೆ ಸೈತಾನನು ವಾಕ್ಯ ಕದ್ದ ಮೇಲೆ ನಿಮ್ಮ ಲೈಫ್ ಮುಗೀತು. ಅದಕ್ಕೆ ದೇವರು ಅನೇಕ ಬಾರಿ ವಾಕ್ಯನ ಯಾಕೆ ಬಡ್ಕೊತಾರಂದರೆ ವಾಕ್ಯದಲ್ಲೇ ವಿಷಯ ಇರೋದೆ. ಏಕೆಂದರೆ ಭೂಮಿ ಉಂಟಾಗಿದ್ದು ವಾಕ್ಯದಲ್ಲೇ, ನಾವು ಉಂಟಾಗಿದ್ದು ವಾಕ್ಯದಲ್ಲೇ, ನಮ್ಮ ಬ್ಲೆಸ್ಸಿಂಗ್ ಉಂಟಾಗೋದು ವಾಕ್ಯದಲ್ಲೇ. ಎಲ್ಲವೂ ವಾಕ್ಯ ವಾಕ್ಯ ವಾಕ್ಯ. ಸೈತಾನ ಬಂದು ನಿಮ್ಮ ಚಿನ್ನನ ಕಳ್ತನ ಮಾಡ್ಕೊಂಡು ಹೋಗಲ್ಲ. ವಾಕ್ಯ ಕದ್ರೆ ಮುಗಿದು ನಿಮ್ಮ ಕತೆ ಫಿನಿಶ್ ಅಂತ. ಅದಕ್ಕೆ ಯೇಸು ಹೇಳ್ತಾರೆ, ಕೇಳುವವರು ಕೇಳುವುದರಲ್ಲಿ ಎಚ್ಚರಿಕೆ ಆಗಿರಲಿ. ಹಾಗಾದರೆ ಮೊದಲನೇ ಬಾರಿ ಪಾರಿವಾಳ ಬಂದು ಏನಾಯಿತು? ಯಾವ ಕಾಲದಲ್ಲಿ ಬಂತು ಪಾರಿವಾಳ? ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ನೋಹನ ಕಾಲದಲ್ಲಿ ಮೊದಲನೇ ಬಾರಿ ಪಾರಿವಾಳ ಬಂದು, ಪಾರಿವಾಳ ಅಂದರೆ ಯಾರು? ಪರಿಶುದ್ಧಾತ್ಮ ಬಂದು ಯಾವಾಗ ವಾಪಸ್ ಹೊಟ್ಟೋದ್ರು? ಯಾವಾಗ ಹೊಟ್ಟೋದ್ರು? ಯಾವಾಗ ಹೇಳ್ರಿ? ನೋಹನ ಜಲಪ್ರಳಯ ಸಮಯದಲ್ಲಿ ಪರಿಶುದ್ಧಾತ್ಮ ಹೊಟ್ಟೋದ್ರು.
ಮತ್ತೆ ಯಾವಾಗ ಬಂದರು ಹೇಳ್ರಿ? ಯೇಸು ಸ್ವಾಮಿ ಮರಣವನ್ನು ಗೆದ್ದು ಪುನರುತ್ಥಾನ ಆದಮೇಲೆ ಪಂಚಶತಾಬ್ದಮ ಹಬ್ಬದ ದಿನ ಅಂದರೆ 50th ಡೇ, 50ನೇ ದಿನ ಅಂದರೆ ಯೇಸು ಸ್ವಾಮಿ ಸತ್ತು 50ನೇ ದಿನಕ್ಕೆ ಪರಿಶುದ್ಧಾತ್ಮ ಅಂತ ಏನು ಸಿಂಬಲ್ ಅಂದರೆ ಇಸ್ರೇಲ್ ಜನಗಳು ಸೀನಾಯಿ ಬೆಟ್ಟಕ್ಕೆ ಬರೋಕ್ಕೆ 50 ದಿನ ಆಯ್ತಂತೆ. ಎಷ್ಟು ದಿನ ಆಯಿತು? 50ನೇ ದಿನದಂದು ಏನು ಕೊಟ್ಟರು ಸೀನಾಯಿ ಬೆಟ್ಟದಲ್ಲಿ? ಧರ್ಮಶಾಸ್ತ್ರ, 10 ಕಮಾಂಡ್ಮೆಂಟ್ಸ್, 613 ಆಜ್ಞೆಗಳನ್ನು ಕೊಟ್ಟರು. 613 ಆಜ್ಞೆಗಳನ್ನು ಅವನ್ನ ಸಾಯಿಸ್ತಾ ಇತ್ತು. ಅವತ್ತು 3000 ಜನ ಸತ್ತೋದ್ರು. ಆದರೆ ಪಂಚಶತಾಬ್ದಮ 50th ಡೇ ಪರಿಶುದ್ಧಾತ್ಮ ಬಂದಾಗ 3000 ಜನ ಒಂದೇ ದಿನದಲ್ಲಿ ರಕ್ಷಣೆ ಹೊಂದಿದೆ ಅಂತ ಬೈಬಲ್ ಹೇಳ್ತದೆ. ಇನ್ನು ಪರಿಶುದ್ಧಾತ್ಮ ಹೋಗಿಲ್ಲ. ಅದಕ್ಕೆ ಥೆಸಲೋನಿಕ ಪತ್ರಿಕೆಯಲ್ಲಿ ಬರಿತಾ ಇದ್ದಾನೆ, ಬಂದ್ಬಿಡಿ ಈಗ ಬರಿತಾ ಇದ್ದಾನೆ. ನಾವು ಯಾಕೆ ಚರ್ಚೆಗೆ ಬರ್ಬೇಕು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ಓದ್ರಿ, ಈಗ ಅರ್ಥ ಮಾಡ್ಕೊಂಡು ಹೋದ್ರಿ. 7ನೇ ವಾಕ್ಯ ಎಲ್ಲ ಓದ್ರಿ. ರಹಸ್ಯವಾದ ದುಷ್ಟ ಶಕ್ತಿ, ನೋಡಿ ಅದ್ರಲ್ಲಿ ಹಂಗೆ ಬರ್ತಿದ್ಯಾ? ವೆರಿ ಗುಡ್. ರಹಸ್ಯವಾದ ದುಷ್ಟ ಶಕ್ತಿಯು ಏನಂತೆ? ಈಗಾಗಲೇ ತನ್ನ ಕಾರ್ಯವನ್ನ. ಈಗ ನಾವು ಅವನ ಬಗ್ಗೆ ಮಾತಾಡ್ಬೇಕಾ? ಹೇಳಿ ಪಾಸ್ಟರ್, ನಾವು ಅವನ ಬಗ್ಗೆ ಮಾತಾಡ್ಬೇಕಾ? ಮತ್ತೆ ಇವತ್ತು ಅನೇಕ ಚರ್ಚ್ಗಳಲ್ಲಿ ಯಾರ ಬಗ್ಗೆ ಮಾತು? ಅವನ ಬಗ್ಗೆನೇ ಮಾತು. ಇವಾಗ ಅವನ ಬಗ್ಗೆ ನಾವು ಮಾತಾಡಬೇಕಾಗಿಲ್ಲ. ನಮ್ಮೊಳಗಿರುವ ಪರಿಶುದ್ಧಾತ್ಮರ ಬಗ್ಗೆ ಮಾತಾಗಿರ್ಬೇಕು. ನಮ್ಮ ಜೊತೆಲಿರುವ ಯೇಸು ಕ್ರಿಸ್ತನ ಬಗ್ಗೆ ಮಾತಾಗಿರ್ಬೇಕು. ನಮ್ಮ ರಕ್ಷಣೆ ಬಗ್ಗೆ ಮಾತಾಗಿರ್ಬೇಕು. ನಮ್ಮ ಒಂದು ಹೊಸ ಸೃಷ್ಟಿಯ ಬಗ್ಗೆ ಮಾತಾಗಿರ್ಬೇಕು. ಆಶೀರ್ವಾದ ಬಗ್ಗೆ ಮಾತಾಡಿರ್ಬೇಕು. ಅವನ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಈಸ್ ಎ ಡೆಡ್ ಫೆಲೋ. ಅವನಿಗೆ ಸುಪೀರಿಯರ್ ನಾನೇ. ಜೋರಾಗಲ್ರಿ, ಐ ಆಮ್ ಎ ಸುಪೀರಿಯರ್. ಸೈತಾನ ಅಲ್ಲ, ಆಂಟಿ ಕ್ರೈಸ್ಟ್ ಅಲ್ಲ, ಐ ಆಮ್ ಎ ಸುಪೀರಿಯರ್. ಆಂಟಿ ಕ್ರೈಸ್ಟ್ ನನ್ನ ಕಾಲು ಕೆಳಗೆ ತುಳಿಯುವ ಒಂದು ಸುಪೀರಿಯರ್ ನಾನಾಗಿದ್ದೇನೆ. ನಾನಿರೋವರೆಗೂ ಅವನಿಗಿಲ್ಲ. ಈಗಿರೋ ಹವ ನಂದು, ನನ್ನ ಹವ. ನಾನು ಹೋದ ಮೇಲೆ ಬೇಕಾದ್ರೆ ಅವನ ಹವ ಬರ್ಬೋದೇನೋ. ಅವನಿಗೊಂದು ಚಾನ್ಸ್ ಕೊಡ್ತಾರೆ ದೇವರು. ಅದಕ್ಕೆ ನಾನು ಹೇಳ್ತೇನೆ, ದೇವ್ರ ಮಕ್ಕಳೇ, ಮಲ್ಕೊಂಬೇಡ್ರೋ, ಎದ್ದಳ್ರೋ, ಎಚ್ಚರಿಕೆ ಆಗಿರ್ರಿ. ಓದಿ. ರಹಸ್ಯವಾದ ದುಷ್ಟಶಕ್ತಿಯು ಈಗಾಗಲೇ ಪ್ರಪಂಚದಲ್ಲಿ ತನ್ನ ಕಾರ್ಯವನ್ನು ಸಾಧಿಸುತ್ತಾ ಇದೆ. ಆದರೆ ಆ ರಹಸ್ಯವಾದ ದುಷ್ಟಶಕ್ತಿಯನ್ನು ತಡೆ ಹಿಡಿಯುವ ಒಬ್ಬ ಆತನಿದ್ದಾನೆ. ಅವನ ತಡೆ ಹಿಡಿಯೋದು ಒಬ್ಬನಿದ್ದಾನೆ. ಯಾರವನು? ಆತನು ತೆಗೆದು ಬಿಡಲ್ಪಟ್ಟ ಕೂಡಲೇ. ನೋಡಿ ಹಿಂಗೆ ಹೇಳ್ತಾನೆ ಪೌಲ. ಎಷ್ಟು ಸಿಕ್ಕರೆ ಅವನು ಯಾರು ಅಲ್ಲ, ಪರಿಶುದ್ಧಾತ್ಮನು. ಅವನಿಗೆ ಭೂಮಿಯಲ್ಲಿ ಇರೋವರೆಗೂ ಅವನು ಬರಕ್ ಬಿಡೋದಿಲ್ಲ. ಪರಿಶುದ್ಧಾತ್ಮರು ಯಾವಾಗ ನಮ್ಮನ್ನೆಲ್ಲ ಕರ್ಕೊಂಡು ಎಸ್ಕೇಪ್ ಆಗ್ತಾರೆ ಇಲ್ಲಿಂದ, ಆಗ ಅವನಿಗೆ ಅಬ್ಬಾಡ ಓದನಪ್ಪ ಪರಿಶುದ್ಧಾತ್ಮ ಅಂತ ಅವನು ಬಂದು ಕುತ್ಕೊಂತಾನೆ. ನಿನಗೆ 1 kg ಚಿನ್ನ ತಕೋ. ನೀವು 1 kg ಚಿನ್ನ ಕೊಟ್ಬಿಟ್ಟ, ಇವನೇ ಜೀಸಸ್. ಆಗ ನಮ್ಮ ಟ್ರೆಡಿಷನ್ ಕ್ರಿಶ್ಚಿಯನ್ಸ್ ಎಲ್ಲ ಇದೆ ನೋಡಿ, 1/2 hour 1 hour ಚರ್ಚ್ಗೆ ಹೋಗೋರೆಲ್ಲ ಅವ್ರಿಗೆಲ್ಲ ತುಂಬ ಖುಷಿ. ಅಯ್ಯೋ ದೇವ್ರು ಕೊಟ್ಬಿಟ್ರು 1 kg. ಅಯ್ಯೋ ನನಗೆ 1 kg ಚಿನ್ನ ಕೊಟ್ಟ, ಅಯ್ಯೋ ನನ್ನ ಕಾರ್ ಕೊಟ್ಟ, ಎಲ್ಲ ಕೊಡ್ತಾನೆ. ಅವ್ರಿಗೆ ಕೊಟ್ಟಂಗೆ ಕೊಟ್ಟು ರೀಕಲೆಕ್ಟಿಂಗ್ ಸ್ಟಾರ್ಟ್ ಆಗ್ತೈತೆ. ಆವಾಗ ಗೊತ್ತಾಗ್ತದೆ ನಮ್ಮ ಬರ್ರೆಗಳು ಇಲ್ಲಿಕ್ಕು ಅಲ್ಲಿಕ್ಕು. ಅಯ್ಯೋ ಅಮ್ಮ ಅಪ್ಪ ಇದ್ದೀರ? ಅರ್ಥ ಆಗ್ತಾ ಇದೆಯಾ? ಜೋಸೆಫನ ಕಾಲದಲ್ಲಿ ಎಷ್ಟು ವರ್ಷ ಬರ ಬಂತ? ಇನ್ನು 7 ವರ್ಷ ಅಂದ್ರೆ ಫಸ್ಟ್ ವರ್ಷ ಸಮೃದ್ಧಿ, 7 ವರ್ಷ ಸಮೃದ್ಧಿ. ಇನ್ನು 7 ವರ್ಷ ಬರಗಾಲ. ಸಮೃದ್ಧಿಯಾಗಿದ್ದವರೆಲ್ಲ ಆಸ್ತಿಗಳ ತಂದು ಯಾರ ಹತ್ರ ಕೊಟ್ರಂತೆ? ಅಲ್ಲೆಲೂಯ. ಏನೇನು ಕೊಟ್ಟಿರ್ತಾನೋ ಅವನು ಹೇಳ್ದಂಗೆ ನೀನು ಕೇಳಬೇಕು. 666 ಅದು ಇದು ಆಳು ಮೂಳೆಲ್ಲ ಇದೆ ಅಲ್ವಾ, ಇವೆಲ್ಲ ಕತೆಗಳು. ಇದು ಅಲ್ಲೆಲ್ಲ ಅಷ್ಟೊರ್ಗೆ ಇರ್ಬೇಕಾ? ನೀವು ಅಷ್ಟೊರ್ಗೆ ಇರ್ಬೇಕಾ? ಹೇಳ್ರಪ್ಪ, ಇರ್ಬೇಕಂದ್ರೆ ಇರಪ್ಪ. ಚರ್ಚೆಗೆ ಬರಬೇಡಪ್ಪ, ಬರೋವಾರದಿಂದ ಹೋಗ್ರಿ. ಅದೆಲ್ಲ ಎದುರಿಸಿ ನಿಲ್ತೇವೆ ಪಾಸ್ಟ್ರೆ, ಹೋಗ್ಯಪ್ಪ. ಅದೆಲ್ಲ ಬೇಡ ಅಂದ್ಬಿಟ್ಟೆ ಭಾನುವಾರ ಚರ್ಚಿಕ್ಕಿ ನಿಮ್ಮನ್ನೆಲ್ಲ ನಾವು ಪ್ರಿಪೇರ್ ಮಾಡ್ತಾ ಇದ್ದೇವೆ. ಕ್ರಿಸ್ತನಲ್ಲಿ ನಿಮ್ಮನ್ನು ನಾವು ಚೆನ್ನಾಗಿ ಅವ್ರ ಜೊತೆಯೊಳಗೆ ನಿಮ್ಮನ್ನು ಬಲಪಡಿಸ್ತಾ ಇದ್ದೇವೆ. ಕುತ್ಕೊಂಡ್ರೆ ಜೀಸಸ್, ಕೆಲವರು ಕೇಳ್ಬೋದು ನಿಮ್ಮನ್ನು, ಏನು ಕುತ್ಕೊಂಡ್ರೆ ಜೀಸಸ್, ನಿಂತ್ಕೊಂಡ್ರೆ ಜೀಸಸ್, ಏನು ಮಾಡ್ಬಿಡ್ತಾರೆ ನಿಮ್ಮ ಜೀಸಸ್? ನಿನಗೇನು ಗೊತ್ತು? ಈ ಶಾರೀರಿಕವಾಗಿ ನಾವು ಹಿಂಗಿರ್ಬೋದು, ಬಟ್ ನಮ್ಮ ಕಥೆನೇ ಬೇರೆ ಇದೆಮ್ಮ. ಆಮೇಲೆ ನೀವು ನಮ್ಮ ನೋಡಿ ಎದೆ ಪಡ್ಕೊಂಡ್ರೆ ಅಯ್ಯಯ್ಯೋ ಅಪ್ಪ. ನಾನು ಹೇಳ್ತಲ್ಲ, ಪ್ರಕಟಣೆ ಪುಸ್ತಕ ಹೇಳ್ತಿದ್ದೆ 1:7 ಏನಂತಿದೆ? ನನ್ನ ನಿರಿದವರು ಕೂಡ ನೋಡ್ತಾರಂತೆ. ಅವ್ರೇನು ಮಾಡ್ತಾರಂತೆ? ಅಯ್ಯಯ್ಯೋ ಎದೆ ಪಡ್ಕೊಂತಾರಂತೆ. ಅಪ್ಪ ಅಮ್ಮ. ಏನು ಅಪ್ಪ ಇಲ್ಲ ಅಮ್ಮ ಇಲ್ಲ. ಹೋಗು ನೋಡ್ರಿ, ಓದಿ ಪ್ರಕಟಣೆ 1:7.
ಓದ್ರಿ ಓದ್ರಿ ಓದಿ, ಬೇಗ ಓದ್ರಿ, ಬೇಗ ಓದಿ. ಎಲ್ಲ ಕಣ್ಣುಗಳು ಆತನನ್ನು ಕಾಣುವವು, ಎಲ್ಲ ಕಣ್ಣುಗಳು ಆತನನ್ನು ಕಾಣುವವು. ಆತನನ್ನು ಇರಿದವರು ಸಹ ಕಾಣುವರು. ಆತನನ್ನು ಚುಚ್ಚಿದವರು, ಚರ್ಚ್ಗಳನ್ನ ಒಡೆದಾಕ್ದವರು, ಕ್ರೈಸ್ತನ ಬೆಂಕಿ ಇಕ್ಕದವರು. ನಾನು ಚರ್ಚ್ ಹೊಡೆದಾಕ್ಬಿಟ್ಟೆ ಬ್ರದರ್, ಒಂದಿನ ನೋಡ್ತೀಯ. ಭೂಮಿಯಲ್ಲಿರುವ ಎಲ್ಲ ಕುಲದವರು, ಭೂಮಿಯಲ್ಲಿರುವ ಎಲ್ಲ ಕುಲಗಳು ಆತನನ್ನು ನೋಡಿ ಎದೆ ಬಡ್ಕೊಳ್ಳುವರು. ಎಲ್ಲ ಬಡ್ಕೊಳ್ರಿ ಎದೇನ. ಹೌದು, ಹಾಗೆಯೇ ಆಗುವುದು ಅಂದನು. ಗೋಳಾಡುವರು, ಎದೆ ಬಡ್ಕೊಂತಾರಂತೆ, ಗೋಳಾಡ್ತಾರಂತೆ. ಅವ್ರ ಗ್ಯಾಂಗಲ್ಲಿ ನೀವು ಇರ್ಬೇಕಾ? ಬೇಡ, ಅವ್ರ ಗ್ಯಾಂಗೆಲ್ಲ ವಿರೋಧ ಬೇಡ. ಎಚ್ಚರಿಕೆ ಆಗಿದ್ದು ದೇವರಲ್ಲಿದ್ದು ಈ ಲೋಕದಲ್ಲಿ ಸಮೃದ್ಧಿ ಜೀವಿತ ನಾವು ಅನುಭವಿಸೋಣ. ಯಾಕೆಂದ್ರೆ ನಾವು ಹೊಸ ಸೃಷ್ಟಿಗಳಾಗಿದ್ದೇವೆ. ಅದರಿಂದ ನೀವು ಮನೆ ಕಟ್ಟಬೇಡ್ರಿ, ಮದುವೆ ಮಾಡ್ಕೊಬೇಡ್ರಿ, ಅಥವಾ ಚಿನ್ನ ತಗೊಂಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ಏನೇ ಮಾಡಿದ್ರು ಕೂಡ ಅಲರ್ಟ್ ಆಗಿರ್ರಿ. ಐ ಆಮ್ ಇನ್ ಕ್ರೈಸ್ಟ್, ಐ ಆಮ್ ಎ ನ್ಯೂ ಕ್ರಿಯೇಷನ್, ಐ ಆಮ್ ರೆಡಿ ಟು ಗೋ. ದಿಸ್ ನಾಟ್ ಮೈ ಪರ್ಮನೆಂಟ್ ಪ್ಲೇಸ್, ದಿಸ್ ಇಸ್ ಟೆಂಪ್ರವರಿ. ನಾನೇನು 10 ವರ್ಷ ಬಿಲ್ಡಿಂಗ್ ಕಟ್ಟಿದ್ರು ಕೂಡ 10 ವರ್ಷ ಬಿಲ್ಡಿಂಗ್ ನಾನು ಹಿಂದೆ ಬರೋದಿಲ್ಲ. ನಾನು ದೇವರ ರಾಜ್ಯಕ್ಕಾಗಿ ಏನು ಮಾಡಿರ್ತೀನೋ ಅದು ಮಾತ್ರ ನಾನು ಹಿಂದೆ ಬರೋದು. ನಾನು ದೇವರ ರಾಜ್ಯವನ್ನು ಕಟ್ಟೋದಕ್ಕಾಗಿ ನಾನು ಏನು ಕೊಟ್ಟಿರ್ತೀನೋ ಅದು ನನ್ನಿಂದ ಬರ್ತಿದ್ದೆ. ಆ ಅಕೌಂಟಬಲ್ ದೇವರ ತರ್ತಿತ್ತಂತೆ. ಅದಕ್ಕೆ ಕೊರ್ನೇಲಿಗೆ ದೇವ್ರು ಹೇಳ್ತಾರೆ, ನೀನೆಲ್ಲ ಕಾಣಿಕೆಗಳು ಎಲ್ಲಿಗೆ ಬಂದು ಮುಟ್ಟಿದೆ? ಪರಲೋಕಕ್ಕೆ ಬಂದುಬಿಟ್ಟಿದೆ. ನಾವು ಇವತ್ತು ₹1 ಕಾಣಿಕೆ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತೇವೆ. ಏನೋ ಭೂಮಿಯಲ್ಲಿ ಪರ್ಮನೆಂಟಾಗಿ ಇದ್ಬಿಟ್ಟಿದ್ರೆ ಅಷ್ಟೇ ಕಥೆಯ? ಇಲ್ಲ ಪ್ರೇಯರ್, ನಾವು ದೇವರ ರಾಜ್ಯವನ್ನು ಕಟ್ಟೋದ್ರಲ್ಲಿ, ಮರುಸ್ಥಾಪನೆ ಮಾಡೋದ್ರಲ್ಲಿ ನಾವೆಲ್ಲ ಸೇರಿದ್ದೇವೆ. ಇಡೀ ಪ್ರಪಂಚವನ್ನು ದೇವರ ರಾಜ್ಯವನ್ನು ಕಟ್ಟಿ ಸ್ಥಾಪಿಸುವ ಕೆಲಸ ದೇವರು ನಮ್ಗೆ ಕೊಟ್ಟಿದ್ದಾರೆ. ಈ ಗುಡ್ ನ್ಯೂಸನ್ನು ಎಲ್ರಿಗೂ ನಾವು ಹೇಳಬೇಕಾಗಿದೆ. ಆನ್ಲೈನ್ ಮುಖಾಂತರವಾಗಿ ಹೇಗಾದರೂ ಇದನ್ನು ರೀಚ್ ಮಾಡಬೇಕಾಗಿದೆ. TV ಪ್ರೋಗ್ರಾಮ್ ಮುಖಾಂತರವಾಗಿ. ನೀವು ನಂಬ್ತೀರ ಬಿಡ್ತೀರಿ, ಎಷ್ಟೋ ಆನ್ಲೈನಲ್ಲಿ ಎಷ್ಟೋ ಜನರು ನಮ್ಮ ಆನ್ಲೈನ್ ಮುಖಾಂತರವಾಗಿ ರಕ್ಷಣೆ ಹೊಂದ್ತಾ ಇದ್ದಾರೆ. ಕೆಲವರು ದೀಕ್ಷಾಸನ ಬೇಕಂತ ಇದ್ದಾರೆ. ಈ ಚರ್ಚೆಗೆ ಬರ್ತಾರೆ. ಇನ್ನು ಕೆಲವರು ದೀಕ್ಷಾಸನ ತಗೊಳಕ್ಕೆ, ಯಾಕಂದರೆ ಈ ಲಾಕ್ಡೌನು ಇವೆಲ್ಲ ಇರೋದ್ರಿಂದ ಕೆಲವರೆಲ್ಲ ಬರೋಕ್ಕಾಗ್ತಾ ಇಲ್ಲ. ಬರ್ತಾರೆ ಒಂದಿನ. ನೋಡ್ರಿ, ನಮ್ಮ ವಿಶ್ವಾಸಗಳು ಎಷ್ಟು ಆಬ್ಸೆಂಟ್ ಐತೆ ನೋಡಿ. ಹಾಗಾದ್ರೆ ಎಷ್ಟು ಜನ ಸಿದ್ಧರಾಗ್ತಾ ಇದ್ದಾರೆ, ಎಷ್ಟು ಪ್ರಿಪ್ರೇಷನ್ ಆಗ್ತಾ ಇದ್ದಾರೆ. ದಿಸ್ ಈಸ್ ಪ್ರಿಪ್ರೇಷನ್. ಎವ್ರಿ ಸಂಡೇ ವರ್ಡ್ ಆಫ್ ಗಾಡ್ ದೇವರು ನಿಮಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಹೇಳ್ರಿ, ಐ ಆಮ್ ಬ್ಲೆಸ್ಡ್, ಐ ಆಮ್ ಎ ನ್ಯೂ ಕ್ರಿಯೇಷನ್, ಐ ಆಮ್ ರೆಡಿ ಟು ಗೋ. ಕಮ್ ಆನ್. ಅರ್ಥ ಇದೆ ಯಾಕೆ ಚರ್ಚೆಗೆ ಬರ್ಬೇಕಂತ ದೇವರಾಜ್? ಯಾಕೆ ನಿಮ್ಮ ಹೆಸರನ್ನು ದೇವರು ಪರಲೋಕದಲ್ಲಿ ಬರೆದಿಟ್ಟಿದ್ದಾನೆ. ನನ್ನ ಹೆಸರು ಪರಲೋಕದಲ್ಲಿ ಬರ್ದಿರೋ ಕಂಬಳಿ ಗೊಬ್ಬರ ಮಲ್ಕೊಂಡ್ರೆ ಆಗೋದಿಲ್ಲ. ರೆಡಿಯಾಗಿ, ಏನೇ ಆಗಲಿ, ಮಳೆ ಬರ್ತಿದ್ದ, ಗಾಳಿ ಬರ್ತಿತ್ತು, ಪಿಕ್ಚರಲ್ಲಿ ಆಡ್ಬಿಡ್ತೇವೆ, ಬಿಸಿಲಾದರೇನು ಮಳೆಯಾದರೇನು ಅಂತ. ಸಿನಿಮಾ ಓಕೆ. ಈಗ ಹೇಳ್ಬೇಕು, ಬಿಸಿಲಾದರೇನು ಮಳೆಯಾದರೇನು, ಸ್ವಾಮಿ ನನ್ನೊಂದಿಗಿರುವಾಗ ಎಲ್ಲ ಓಕೆ. ಪರಲ್ಲ, ಒಂದು ಸ್ವಲ್ಪ ಮಳೆಯಲ್ಲಿ ನೆನ್ಕೊಂಡೇ ಬರ್ತೀನಿ, ಅಯ್ಯೋ ಕೋಲ್ಡ್ ಆಗ್ಬಿಡ್ತೇವೆ ಬ್ರದರ್. ಹಾಗಾದ್ರೆ ಎಂಥ ನಂಬಿಕೆ ನೋಡ್ರಿ ನಮಗೆ. ಕಾರ್ ಇದ್ದರೆ ಬರ್ಬೋದು ಬ್ರದರ್, ಅವ್ರಿಗೆಲ್ಲ ಕಾರ್ ಇದೆ. ಪಾಪ ನಿಮಗೆಲ್ಲ ಕಾರ್ ಇದೆಯಾ? ಯಾರೋ 2-3 ಕಾರ್ ಇದೆ, ಉಳಿದ್ರೆಲ್ಲ ಬೈಕಲ್ಲೇ ಬಂದಿರೋದು. ಆ ಚಾಲೆಂಜನ್ನು ದೇವರು ಎದುರು ನೋಡುವ ದೇವನಾಗಿದೆ. ಆಮೇಲೆ ಎಷ್ಟು ನಂಬ್ತೀರಾ? ನಾನು ಹೇಳ್ತೇನೆ, ನೀವು ಹೇಳಬೇಕು, ಈ ಒಂದು ಪಾಪದ ಲೋಕದಲ್ಲಿ ಇರ್ಬೋದು ನಾನು, ಆದರೆ ನಮ್ಮನ್ನೆಲ್ಲರನ್ನ ದೇವರು ಬಿಡಿಸಿದ್ದಾನೆ. ನಾನು ಆಶೀರ್ವದಿಸಲ್ಪಟ್ಟವನು. ಐ ಆಮ್ ಬ್ಲೆಸ್ಡ್.